ರಾಜಭವನ ಚಲೋ ಗವರ್ನರ್ ವಿರುದ್ಧ ಸಮರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಖಂಡಿಸಿ ನಾಳೆ ಕಾಂಗ್ರೆಸ್ನವರು ರಾಜಭವನ ಚಲೋವನ್ನು ನಡೆಸ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಇವರ ಪಾದಯಾತ್ರೆ ಶುರುವಾಗುತ್ತೆ. ಪಾದಯಾತ್ರೆ ಮೂಲಕ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸೋಕೆ ಅಂತ ಹೇಳಿದ್ರೆ ರಾಜ್ಯಪಾಲರ ವಿರುದ್ಧ ಸಮರವನ್ನು ಸಾರೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನುಳಿದಂತೆ ನಾಳೆ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ಅರ್ಜಿ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಪಾದಯಾತ್ರೆಯ ಅನಿವಾರ್ಯತೆ ಇತ್ತಾ ಎನ್ನುವ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆಕ್ರೋಶ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಪ್ರಾಸಿಕ್ಯೂಷನ್ ಫೈಟ್. ಗವರ್ನರ್ ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ನೇರ ಸಮರವನ್ನ ಕೈಗೊಂಡಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜಭವನ ಚಲೋಗೆ ಮುಂದಾಗಿದ್ದಾರೆ ಕೈ ನಾಯಕರು. ರಾಜಭವನ ಬಿಜೆಪಿ ಕಚೇರಿ ಅಂತೇಳಿ ಕಾಂಗ್ರೆಸ್ನವರು ಪದೇ ಪದೇ ಗುಟ್ಟನ್ನು ಹಾಕ್ತಾ ಇದ್ದಾರೆ. ಸಚಿವರು ಶಾಸಕರಿಂದ ವಿಧಾನಸೌಧದಿಂದ ರಾಜಭವನ ಕಡೆಗೆ ಪಾದಯಾತ್ರೆಯ ಮೂಲಕ ಸಾಗ್ತಾರೆ. ಪ್ರಾಸಿಕ್ಯೂಷನ್ ಫೈಟ್ ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಜಟಾಪಟಿ. ಇದಕ್ಕೆಲ್ಲ ಕಾರಣ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಬಂದಿರುವಂತಹ ಸೈಟ್ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಲೇಬೇಕು, ತನಿಖೆಯನ್ನ ಎದುರಿಸಬೇಕು ಅಂತೇಳಿ ಮೈತ್ರಿ ಪಕ್ಷದವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರು ಈಗಾಗಲೇ ಪಾದಯಾತ್ರೆಯನ್ನು ಕೈಗೊಂಡರು. ದೊಡ್ಡ ಮಟ್ಟದ ಹೋರಾಟ ಕೂಡ ಆಯಿತು. ಹಾಗೆಯೇ ವಿಧಾನಸೌಧದ ಮುಂಭಾಗದಲ್ಲೂ ಅದರ ಮುಂದುವರಿದ ಭಾಗವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನುಳಿದಂತೆ ದೆಹಲಿ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಅವರ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಂಬಂಧ ಮಾತನಾಡಿದ್ದಾರೆ. ಹಾಗೆಯೇ ಶರತ್ ಬಚ್ಚೇಗೌಡ ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯಪಾಲರ ಮುಂದೆ 3-4 ಪ್ರಕರಣಗಳು ತನಿಖಾ ಸಂಸ್ಥೆಗಳಿಂದ ಬಂದಿರಬೇಕಾದರೆ ಮುರುಗೇಶ್ ನಿರಾಣಿಯವರ ವಿರುದ್ಧವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ಇವ್ರ ವಿರುದ್ಧವಾಗಿ ಯಾರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ 1.5 ತಿಂಗಳೊಳಗಡೆ ಯಾವುದೋ ಒಂದು ಇಲ್ಲದ ಸಲ್ಲದ ಆರೋಪದ ಮೇಲೆ ಈ ರಾಜ್ಯದ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಮೇಲೆ ಇವತ್ತವರು ಪ್ರಾಸಿಕ್ಯೂಷನ್ಗೆ ಅನುಮತಿನ ಮಾಡಿದ್ದಾರೆ. ಈಗಾಗಲೇ ತಾವು ನೋಡಿದಿರ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಬಂದು, ಸಾರ್ವಜನಿಕರು ಬಂದು ಸಿದ್ದರಾಮಯ್ಯವ್ರಿಗೆ ಬೆಂಬಲನ ಸೂಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅವರ ಬೆನ್ನಿಂದೆ ನಿಂತು ಅವ್ರ ಭುಜ ಕೊಟ್ಟು ಹೋರಾಟನ ಯಾವೊಂದು ತಾರ್ಕಿಕವಾದಂಥ ಅಂತರಕ್ಕೆ ತೊಗೊಂಡೋಗ್ಬೇಕು ಅಷ್ಟಕ್ಕೂ ಕೂಡ ಹೋರಾಟ ಮಾಡೋಕ್ಕೆ ನಾವು ಅವ್ರ ಜೊತೆಗೆ ಸದಾ ಸಿದ್ಧವಾಗಿದ್ದೀವಿ. ಇವತ್ತು ಗವರ್ನರ್ನ ಕಚೇರಿ ರಾಜಭವನ ಇವತ್ತೇನಾಗಿದೆ, ರಾಜಭವನಕ್ಕೂ ಕೂಡ BJP ಕಚೇರಿಗೆ ಯಾವುದೇ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ. ಇವತ್ತು ನಿನ್ನೆನೇ ನಾವು ನೋಡಿದ್ದೀವಿ, ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನ ಮೊನ್ನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೂ ಅರ್ಜಿ ಕೊಟ್ಟಿದ್ದಾರೆ. ಏನಿದು ಗವರ್ನರ್ ಕಚೇರಿ ಏನು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ಗಿನ ಕಡೆ ಆಗೋಯ್ತಾ? ನೇರವಾಗಿ ಸಿಕ್ಕಿದ ಪಕ್ಕಿದ ದೂರುಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಗವರ್ನರ್ ಕಚೇರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಇಲ್ಲಿ ಸುಸ್ಥಿರವಾದಂಥ ಆಡಳಿತನ ಅಸ್ಥಿರಗೊಳಿಸೋಂಥ ಒಂದು ಪ್ರಯತ್ನ ಇವತ್ತು BJPಯವ್ರು ನಡೀತಾ ಇದೆ. ತಾವೆಲ್ಲ ನೋಡಿದರೆ BJP JDS ಅವರು ಸತತವಾಗಿ 1.5 ವರ್ಷದಿಂದ ಯಾವಾಗ ನಾವು ಪ್ರಮಾಣ ವಚನ ತೊಗೊಂಡ್ರು ಆವಾಗಿಂದ ಈ ಸರ್ಕಾರನ ಕೆಡುವಂಥ ಪ್ರಯತ್ನನ ಮಾಡ್ತಾಯಿದ್ದಾರೆ. ಮೊದಲು ಕೊಂಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು, 50-60 ಕೋಟಿ ಕೊಟ್ಟು ಅದಕ್ಕೆ ಯಾರೂ ಬಗ್ಗಿಲ್ಲ ಅಂತ ಹೇಳಿದ್ದಕ್ಕೆ ಅದಾದ ನಂತರ ED ITಗಳನ್ನ ರೇಡ್ ಮಾಡಿಸಿದ್ರು. ಅದರಿಂದನೂ ಕೂಡ ಏನೂ ಆಗಿಲ್ಲ ಅಂಥೇಳಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಏಳಿಸ್ರಿ, ಸಚಿವರುಗಳ ಮೇಲೆ ಏಳಿಸ್ರಿ, ಶಾಸಕರುಗಳ ಮೇಲೆ ಸಿಡಿಸಿದ ED IDಯಿಂದ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇವಾಗ ರಾಜ್ಯಪಾಲರನ್ನ ರಾಜಭವನ ಇವತ್ತು BJP ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂಥ ಒಂದು ನಡವಳಿಕೆನ ಇವತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇವರು ತೋರಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿಯಿಂದ. ಕಾಂಗ್ರೆಸ್ಸಲ್ಲೇ ಹುನ್ನಾರ ನಡೆದಬೇಕಾದ್ರೆ ತಾವೇ ನೋಡಿದ್ರ BJPಯವರೇನು ಪಾದಯಾತ್ರೆ ಮಾಡಿದ್ರು, ಬೆಂಗಳೂರಿಂದ ಹಿಡಿದು ಮೈಸೂರಿಗೆ, ಅದಕ್ಕಿಂತ ಯಶಸ್ವಿಯಾಗಿ ಅದರ ವಿರೋಧವಾಗಿ ಅವರು ಮಾಡ್ತಿರ್ತಕ್ಕಂಥ ಅಪಪ್ರಚಾರಗಳನ್ನ ಜನಕ್ಕೆ ಬಯಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಹೊಡೆದಂಥ ಆ ಜನಾಂದೋಲನದಲ್ಲಿ ಎಷ್ಟು ಜನ ಸೇರಿದರು, ಎಷ್ಟು ಒಗ್ಗಟ್ಟಾಗಿ ಸಚಿವರುಗಳು, ಶಾಸಕರುಗಳೆಲ್ಲರೂ ಬಂದಿದ್ದರು. ಎಲ್ಲ ಪ್ರದೇಶಗಳಿಂದನೂ ಕೂಡ MLA ಬಂದು ಭಾಗವಹಿಸಿದರು. ಇದು ಕೂಡ BJPಯವರು ಹಬ್ಬಿಸ್ತಿರ್ತಕ್ಕಂಥ ಒಂದು ಸುಳ್ಳಿನ ಸುದ್ದಿ. ಯಾವುದೇ ಒಂದು ವಾಸ್ತವಾಂಶ ಇದರ ಹಿಂದೆಗಡೆ ಇಲ್ಲ. ನಾವೆಲ್ಲರೂ ಕೂಡ 136 ಜನ ಕೂಡ ಅವ್ರು ಒಗ್ಗಟ್ಟಾಗಿದ್ದೀವಿ. ಸಚಿವ ಸಂಪುಟ ಅವ್ರ ಒಗ್ಗಟ್ಟಾಗಿದೆ. ಹೈಕಮಾಂಡಿನ ಆಶೀರ್ವಾದ, ಬೆಂಬಲ ಅವ್ರಿಗಿದೆ. 100ಕ್ಕೆ 100 ಸಿದ್ದರಾಮಯ್ಯನವರು ಅವ್ರ ಅವಧಿ ಏನಿದೆ ಅವಧಿನ ಅವರು ಮುಗಿಸ್ತಾರೆ. ರಾಜೀನಾಮೆ ಕೊಡೋಂಥ ಪ್ರಸಂಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಯಾಕಂದರೆ ಇದರಲ್ಲಿ
ಆರೋಪನಾದರೂ ಯಾರಪ್ಪ ಅಂತ ಹೇಳ್ರಪ್ಪ. ಇವಾಗವರೆಗೂ 1.5-2 ತಿಂಗಳಿಂದ ಮಾತಾಡ್ತಾರೆ. ಇವತ್ತವರೆಗೂ ಮೂಡ ಅಲ್ಲಿ ಆರೋಪ ಏನು? ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನ್ ಚಲೋ ಅಂತೇಳಿ MLAಗಳು MLCಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ, ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತೊಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು. ಎಲ್ಲ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವ್ರಿಗೆ. ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ, ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ. ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದರೆ ಕೂಡ ಆಗ್ಬೋದು. ಅವ್ರು ಏನು ಮಾಡ್ತಾರೆ ಅವರ ನಡೆ. ಎಸ್, ಕಾಂಗ್ರೆಸ್ನ ನಾಯಕರು ಏನು ಹೇಳಿದ್ದಾರೆ ಇದೇ ವಿಚಾರವಾಗಿ ಎನ್ನುವಂಥದ್ದನ್ನು ನೋಡಿದ್ರಿ. ಹಾಗೆಯೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಒಂದಷ್ಟು ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ JDS ವಕ್ತಾರರಾಗಿರುವಂತಹ ರಿಷಿ ಗೌಡ್ರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ BJP ವಕ್ತಾರರಾಗಿರುವಂತಹ ಪ್ರೊಫೆಸರ್ ಸನತ್ ಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ಇಂಥ ಸಂದರ್ಭದಲ್ಲಿ ಈ ಹೋರಾಟದ ಅಗತ್ಯ ಇತ್ತಾ? ಮ್ಯಾಟ್ರ್ ಕೋರ್ಟಲ್ಲಿದೆ, ಕೋರ್ಟ್ ನಿರ್ಧಾರ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಪಾದಯಾತ್ರೆಯನ್ನು ಮಾಡುವಂಥ ಅನಿವಾರ್ಯತೆ ಏನಿತ್ತು ಅಂತೇಳಿ? ನೋಡಿ, ಪಾದಯಾತ್ರೆ ಅಂದ್ರೆ ಜಸ್ಟ್ ವಿಧಾನಸೌಧದಿಂದ ರಾಜಭವನಕ್ಕೆ ಹೋಗುವಂಥದ್ದು. ಆಮೇಲೆ ನಾವು ಸತ್ಯಮೇವ ಜಯತೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಇವತ್ತೇನು ರಾಜ್ಯಪಾಲರ ಭವನ ಅವರು ನಮ್ಮ ಶರತ್ ಬಚ್ಚೇಗೌಡರು ಹೇಳಿದ್ರು, ಏನೋ ಎಂತ ಕಲಸಿಪಾಳ್ಯ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಆಗಿದೆ ಅಂತ. ಅದೇ ಅವ್ರು ಹೇಳಿದ್ದು ಪದ ಎಷ್ಟು ಚೆನ್ನಾಗಿದೆ ಅಂದ್ರೆ, ದಿನ ಬೆಳಗಾದ್ರೆ ಮೂಗರ್ಜಿಗಳು ತಗೊಂಡೋಗಿ ಯಾರೋ ಕೊಡ್ತಾನೆ, ಆತನ ಹಿನ್ನೆಲೆ ಏನು, ಅವರು ಬ್ಯಾಕ್ ಗ್ರೌಂಡ್ ಏನು, ಅವರಿಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಚೀಮಾರಿ ಹಾಕಿದೆ, 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ, ಅಂಥವ್ರು ಹೋಗೊಂದು ಮೂಗರ್ಜಿ ಕೊಟ್ಟರು ಅಂದ ತಕ್ಷಣ ಪ್ರಾಸಿಕ್ಯೂಷನ್ ಕೊಡ್ತಾರಂತೆ. ಇಲ್ಲಿ ಯಾವುದೇ SIT ತನಿಖೆ ಆಗಿಲ್ಲ, ಲೋಕಾಯುಕ್ತ ತನಿಖೆ ಆಗಿಲ್ಲ, ಎಂಥದೂ ಇಲ್ಲ. ಅದಕ್ಕೂ ಹೆಚ್ಚಾಗಿ ತಮ್ಮ ಸ್ವಂತ ಜಮೀನು, ತಮಗೆ ದಾನ ಪತ್ರದಲ್ಲಿ ಬಂದಿರತಕ್ಕಂಥ ಜಮೀನು, BJP ಸರ್ಕಾರ ಅಧಿಕಾರದ ಅವಧಿನಲ್ಲಿ ಅವ್ರು ಕೊಟ್ಟಿರ್ತ ಆ ಒಂದು ಸೈಟ್ಗಳು ಅವತ್ತು ಅಂತ ಏನಾದ್ರು ತಕರಾರು, ಚರ್ಚೆ ಮತ್ತೆ ಪ್ರಶ್ನೆಗಳಿದ್ರೆ ಅವತ್ತು ಯಾಕೆ ಕೊಡ್ಬೇಕಿತ್ತು? ಇವರು ಎಲ್ಲ ಮುಗಿದ ಮೇಲೆ ಇವರೇನೋ ಒಂದು ಮೂಗರ್ಜಿ ಕೊಟ್ಟಿದ್ದಕ್ಕೆ ಇವತ್ತು ನಮಗೆ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರಲ್ಲ. ಸರಿ, ರಾಜ್ಯಪಾಲರ ನಡೆಗೆ ನಮಗೆ ಬಹಳ ಅನುಮಾನ ಮೂಡಿಸ್ತಾ ಇದೆ. ಇದೇ ಕುಮಾರಸ್ವಾಮಿ ಅವರು ಯಾವೊಂದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅಂತೇಳಿ, ಅದಕ್ಕೆ ಒಂದು ಕಚೇರಿ ಇಲ್ಲ, ಒಂದು ವ್ಯಾಟ್ ಇಲ್ಲ, ಒಂದು ಬ್ಯಾಂಕ್ ಖಾತೆ ಇಲ್ಲ, ಒಂದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇಲ್ಲ, ಒಂದು ಲೇಬರ್ ಲೈಸೆನ್ಸ್ ಇಲ್ಲ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇಲ್ಲ. ಟೋಟಲಿ ಅವನು ಯಾರೋ ಗೋಯಲ್ ಅನ್ನೋ ವ್ಯಕ್ತಿಗೂ ಆ ಕಂಪ್ನಿಗೂ ಸಂಬಂಧ ಇಲ್ಲ. ಅಲ್ಲಿಗೆ 530 ಎಕರೆ ಜಮೀನು ಕೊಡ್ತಾರಂತೆ. ಅದ್ರ ತನಿಖೆಯನ್ನ ಮಾನ್ಯ ಘನವೆತ್ತ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ SIT ಫಾರ್ಮ್ ಆಗಿ ಸಂಪೂರ್ಣ ತನಿಖೆಯಾಗಿ 218 ಪುಟಗಳ ವರದಿಯನ್ನ ಚಂದ್ರಶೇಖರ್ ಅನ್ನುವಂತಹ IPS ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಯಾಕೆ ಇಲ್ಲಿ ತನಕ ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಜೊಲ್ಲೆ ಅವರ ಪ್ರಕರಣ 4 ಕೋಟಿ ಕಿಕ್ ಬ್ಯಾಕ್, ಅದ್ರದ್ದು ಸಂಪೂರ್ಣ ತನಿಖೆಯಾಗಿ ಟೇಬಲ್ ಮೇಲೆ ರೆಡಿ ಇದೆ ಕಾಪಿ. ಆದ್ರೂ ಅದು ಪ್ರಾಸಿಕ್ಯೂಷನ್ ಹೋಗಿಲ್ಲ. ಇನ್ನು ನಿರಾಣಿಯವರು ಸಾಕ್ಷ್ಯಚಿತ್ರ ಅಂತೇಳಿ ಒಂದು 5 ಲಕ್ಷ ರೂಪಾಯಿಗೆ ಆಗುವಂತ ಸಾಕ್ಷ್ಯಚಿತ್ರಕ್ಕೆ 4 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡಿದ್ರೆ ತನಿಖೆ ಎಲ್ಲ ಆಗಿದೆ, ಅದ್ರ ರಿಪೋರ್ಟ್ ಅವ್ರ ಟೇಬಲ್ ಮೇಲೆ ಇದೆ. ಯಾಕೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಜನಾರ್ದನ್ ರೆಡ್ಡಿ ಅವರ ವಿಚಾರ ಆಗಿರ್ಬೋದು. ಇನ್ನು ಮೊನ್ನೆ ದೇವೇಗೌಡರದು ಪಡುವಲ ಹಿಪ್ಪೆದು 87 ಎಕರೆ ಅಂತೇಳಿ ಒಂದು ಕಂಪ್ಲೇಂಟ್ ಆಗಿದೆ ರಾಜ್ಯಪಾಲರಿಗೆ. ಕೊಡ್ಬೋದಲ್ಲ, ದಾಖಲಾತಿ ಎಲ್ಲ ಇದೆ. ಆದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೋ ಒಂದು ರೀತಿಯಾದಂತಹ ಮುಜುಗರ ಉಂಟು ಮಾಡುವಂತಹ ಉದ್ದೇಶದಿಂದ ಇವರ ಉದ್ದೇಶಗಳು ಸಫಲತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಉದಾಹರಣೆ ಕೊಡ್ತೀನಿ. ನಾವು ಸತ್ಯಮೇವ ಜಯತೆ ಅಥವಾ ಸಂವಿಧಾನ ಅಥವಾ ಕಾನೂನನ್ನ ನಂಬಿರ್ತಕ್ಕಂಥದ್ದು. ಇದೇ KJ ಜಾರ್ಜ್ ಅವರು ಅವತ್ತು ಮಂತ್ರಿ ಆದಾಗ ಯಾವೊಂದು ಗಣಪತಿ ವಿಚಾರವನ್ನ ಏನು ಅಬ್ಬಿರಿಸಿ ಬಬ್ಬಿರಿದ್ರು. ನಿನ್ನೆ ಏನು ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ಕ್ಲೀನ್ ಚಿಟ್ ಮಾನ್ಯ DK ಶಿವಕುಮಾರ್ ವಿರುದ್ಧ ಏನು ಹಾರಾಟ ಮಾಡಿ ಇವತ್ತು ಹೈಕೋರ್ಟಿಗೆ ಹೋಗಿದ್ರು CBI. ಇನ್ಯಾರು ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ. ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸರ್ ಅವರು. ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅವಾಗಿಂದ, ಸತ್ಯಮೇವ ಜಯತೆ, ಸಂವಿಧಾನ, ಕಾನೂನು. ನಿನ್ನೆ ಅವರಿಗೆ ಕೇಸ್ನ ವಜಾ ಮಾಡಿದೆ. ನೀವು ಯಾವ್ಯಾವ ರೀತಿಯಾದಂತಹ ಒಂದು ಬೇರೆ ಬೇರೆ ಮಾರ್ಗಗಳಿಂದ IT, ED, CBI, ರಾಜ್ಯಪಾಲರು ಯಾವ ಒಂದು ವೆಪನ್ಸ್ ಇಟ್ಕೊಂಡ್ ಬಂದ್ರು ನಮ್ಮ ಕಾನೂನಿನ ಮುಂದೆ
ಕಾನೂನು ನಮ್ಗೆ ಹೆಬ್ಬಂಡೆ ಆಗಿ ನಿಂತಿದೆ. ಖಂಡಿತವಾಗ್ಲೂ ನಾವು ಗೆಲ್ತೀವಿ. ನಾಳೆ ಕೋರ್ಟ್ ನಲ್ಲಿ ವಿಚಾರ ಇರ್ತಕ್ಕಂಥ ಕಾರಣದಲ್ಲಿ ಕೋರ್ಟ್ ಅಲ್ಲೂ ಒಂದು ನ್ಯಾಯ ತೀರ್ಪು ಬರುತ್ತೆ ಅನ್ನುವಂತ ಆಶಾಭಾವನೆಯನ್ನ ಇಟ್ಕೊಂಡಿದ್ದೀವಿ. ರಿಷಿಗೌಡ್ರೆ, ನಾಳೆಯ ಕಾಂಗ್ರೆಸ್ನವರ ಪಾದಯಾತ್ರೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಏನ್ ಅನಿಸ್ತಾ ಇದೆ ನಿಮ್ಗೆ? ನೋಡಿ, ನಮ್ಮ ಕಾಂಗ್ರೆಸ್ ಮಿತ್ರರು ಹಾಗೂ ಕಾಂಗ್ರೆಸ್ ಸರ್ಕಾರ ಏನೀಗ ಆಡಳಿತ ಮಾಡ್ತಾ ಇದೆಯಲ್ವಾ, ಅವರು ಯಾವ ರೀತಿ ಒಂದು ಸಂವಿಧಾನಕ್ಕೆ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನ ನಾವು ಉದಾಹರಣೆ ಆಗಿ ನೋಡಬೇಕು ಅಂತಂದರೆ, ಐವನ್ ಡಿಸೋಜ ಅವ್ರು ಹೇಳ್ತಾರೆ, ಬಾಂಗ್ಲಾದೇಶದಲ್ಲಿ ಏನು ದಂಗೆ ಎತ್ತಿಸಿದ್ವೋ ಆ ರೀತಿ ನಾವು ರಾಜ್ಯಪಾಲರ ಕಚೇರಿಯನ್ನು ದಂಗೆ ಎದ್ದೇಳಿಸ್ತೀವಿ ಅಂತ ಹೇಳ್ತಾರೆ. ಇದು ಇವರು ಕೊಡೋದು ಸಂವಿಧಾನಕ್ಕೆ ಮರ್ಯಾದೆ. ಇನ್ನ ಶರತ್ ಬಚ್ಚೇಗೌಡರು ಹೇಳ್ತಾರೆ, ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಇದ್ದಾಗೈತೆ ರಾಜಭವನ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನಿಮ್ಗೆ ಏನು ಮಾನ ಮರ್ಯಾದೆ ಇದೆಯಾ, ನೈತಿಕತೆ ಇದೆಯನ್ನೆಲ್ಲ ಮಾತಾಡೋಕ್ಕೆ? ನಿಮಗೆ ಒಂದು ರಾಜ್ಯಪಾಲರ ಭವನ ಅಂದರೆ, ಈಗ ನೀವು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಕೈ ಮುಗಿಸ್ಕೊಂಡು ಒಳಗಡೆ ಹೋಗಿದ್ದೀರಾ ಆಡಳಿತ ಸರ್ಕಾರ ಮಾಡೋಕ್ಕೆ, ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಎತ್ತರದಲ್ಲಿ ಇರುವಂಥದ್ದು ಮಾನ್ಯ ರಾಜ್ಯಪಾಲರ ಭವನ. ಅದನ್ನ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ಗೆ ನೀವು ಅಥವಾ ಸ್ಟೇಷನ್ಗೆ ಅಂತ ನೀವು ಕಂಪ್ಯಾರಿಸನ್ ಮಾಡ್ತಿರಲ್ಲ, ಇದರಲ್ಲಿ ತೋರಿಸುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ಅವರು ವಕೀಲರು. ಮೊದಲಿಗೆ ನಾನು ಕೇಳಕ್ ಬಯಸ್ತೀನಿ, ನೀವು ವಕೀಲರಾಗ್ಬಿಟ್ಟು ನಿಮ್ಗೆ ಯಾಕೆ ಇಷ್ಟೊಂದು ಭಯ? ಹೌದು, ಇಲ್ಲಿ ನಾವು ಕೇಳಿರುವಂಥದ್ದು ಜಸ್ಟ್ ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಷನ್ ಇಸ್ ಎ ಪ್ರಾಸೆಸ್. ಸೆಕ್ಷನ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂಡರ್ ನಾವು ನಿಮಗೆ ಕೇಳಿರುವಂಥದ್ದು ಜಸ್ಟ್ ಎನ್ ಎನ್ಕ್ವೈರಿ. ನಿಮಗೆ ಅದರಲ್ಲಿ ಏನು ಬರುತ್ತೆ? ಎನ್ಕ್ವೈರಿ, ಇನ್ಕ್ವೈರ್ ಅಂಡ್ ಇನ್ವೆಸ್ಟಿಗೇಷನ್ ಅಂತ ಮೂರಿರುತ್ತೆ. ಸೊ ಇಲ್ಲಿ ನಾವು ಕೇಳ್ತಾ ಇರುವಂಥದ್ದು ಜಸ್ಟ್ ಎನ್ ಎನ್ಕ್ವೈರಿ. ಅದ ಪ್ರಾಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ನಾವು ಹೇಳ್ತಾ ಇದೀವಿ. ಇಲ್ಲಿ ಈಗ ಮಾನ್ಯ ಸಿದ್ದರಾಮಯ್ಯನವರು ನನ್ನದು ಏನೂ ತಪ್ಪಿಲ್ಲ ಅಂತ ಹೇಳಿದ್ರೆ, ಅವರು ಸ್ವಯಂ ಪ್ರೇರಿತವಾಗಿ ಆಕ್ರಿ ನನ್ನ ಮೇಲೆ ಒಂದು ಕೇಸ್ನ ಆಕ್ರಿ ಒಂದು FIR, ನಾನು ಸ್ವತಃ ನಾನೇ ಒಂದು ವಕೀಲ, ಆಮೇಲೆ ನನಗೆ ಸಪೋರ್ಟ್ ಮಾಡೋಕ್ಕೆ ಎಲ್ಲ ಸುಪ್ರೀಂ ಕೋರ್ಟಿಂದ ಎಲ್ಲ ಬರ್ತಾ ಇದಾರಲ್ಲ ಈಗ ಘಟಾನುಘಟಿಗಳ ವಕೀಲರು, ಬನ್ರಿ ಚಾಲೆಂಜ್ ಮಾಡೋಣ, ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ, ನನ್ನ ಹತ್ರ ಏನ್ ದಾಖಲಾತಿ ಇದೆ, ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರು ನೈತಿಕತೆ ಇದ್ರೆ ಮಾತಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವರು ಇಲ್ಲಿಂದ ಅಲ್ಲಿಗೆ ಪಾದಯಾತ್ರೆ ಮಾಡು, ಗಲಭೆ ಎತ್ಸು, ಶಾಂತಿಯಾಗಿರುವಂತ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವರು ಗಲಭೆ ಎತ್ಸೋ ಅಂತ ಒಂದು ರಾಜಕೀಯ ಮಾಡಿ ಅದಷ್ಟು ಸಾಲದು ಅಂತ ನಾಳೆ ನಿಮಗೆ ಕೋರ್ಟಲ್ಲಿ ಇವರು ಎಷ್ಟು ಮರ್ಯಾದೆ ಕೊಡ್ತಾರೆ ಒಂದು ನ್ಯಾಯಾಂಗ ಸಿಸ್ಟಮ್ಗೆ ಅನ್ನೋದು ನಾಳೆ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಕೋರ್ಟಲ್ಲಿ ವಿಚಾರ ಇರಬೇಕಾದ್ರೆ ಅಲ್ಲಿ ನಡೆಯುತ್ತೆ. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅದನ್ನ ನೀವು ಕೊಡಿ, ಅಥವಾ ನೀವೇನ್ ಡಿಫೆನ್ಸ್ ಮಾಡ್ಕೋಬೇಕಾಗಿದ್ದೋ ಅದನ್ನ ನೀವು ಕೊಡಿ. ಈಗ ನಮ್ಮ ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ರು, ನಾನು ಅವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಕೇಳಕ್ ಬಯಸ್ತೀನಿ, ಅಲ್ಲ ಸ್ವಾಮಿ, ನಿಮಗೆ RTI ಥ್ರೂ ಒಂದು ಕರ್ನಾಟಕ ಸರ್ಕಾರದ RTI ಥ್ರೂ ನಿಮಗೆ 150ಕ್ಕೂ ಹೆಚ್ಚು ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್, ಸರ್ಟಿಫೈಡ್ ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ನ ರಾಜ್ಯಪಾಲರ ಕಚೇರಿಗೆ ಕೊಟ್ಟು ಅಲ್ಲಿನ ಒಂದು ಟೆಕ್ನಿಕಲ್ ಟೀಮ್, ಅಲ್ಲಿನ ಒಂದು ಲೀಗಲ್ ಟೀಮ್ ಗೋತ್ರೂ ಮಾಡಿ ಪ್ರೈಮಾ ಫೇಸಿಲಿ ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಅಂತ ಹೇಳಿರೋವಂಥದ್ದು. ನಿಮಗೆಲ್ಲೋ ಜೆರಾಕ್ಸ್ ಅಂಗಡಿಯಲ್ಲಿ ನಿಮಗೆ ₹1 ₹2 ಜೆರಾಕ್ಸ್ ತಗೊಂಡ್ಬಿಟ್ಟು ಜೆರಾಕ್ಸ್ ಕೊಟ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ಯಾರು. ಸೊ ಅವರು ಮಾತಾಡಬೇಕಾದ್ರೆ ಅರ್ಥ ಮಾಡ್ಕೋಬೇಕು, ರಾಜ್ಯಪಾಲರ ಭವನಕ್ಕೆ ಯಾರೋ ಜೆರಾಕ್ಸ್ ಕಾಪಿ ಕೊಟ್ಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳ್ತಿಲ್ಲ ಸ್ವಾಮಿ. ಅದಕ್ಕೆ ಕೊಟ್ಟಿರೋವಂಥವ್ರು ಒಬ್ಬ ವಕೀಲರು ಪ್ರೊಫೆಷನಲಿ. ಇನ್ಯಾರೋ ಒಬ್ಬರ ಮೇಲೆ 25 ಲಕ್ಷ ದಂಡ ಹಾಕಿದ್ರು ಅಂತ ಹೇಳಿದ್ರು. ಆಮೇಲೆ ಇನ್ನೂ ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ, ಅವರೊಬ್ರು ಅಹಿಂದ ನಾಯಕರು, ಅವರು CM ಆಗಿರೋದು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಅಲ್ಲ ಸ್ವಾಮಿ, ನಿಮಗೆ 136 ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಆಡಳಿತ ಕೊಡಿ. ಭ್ರಷ್ಟಾಚಾರ, ಹಗರಣ, ಸೈಟ್ನ ನಮ್ಮ ಹೆಸರು ಬರ್ಸ್ಕೊಳ್ಳೋವಂಥದ್ದು, ಸರ್ಕಾರಿ ಜಮೀನ ಬದಲಿ ನಿವೇಶನ ತಗೊಳ್ಳೋವಂಥದ್ದು, ಇದನ್ನ ಮಾಡಿ ಅಂತ ಅಲ್ಲ ನಿಮಗೆ ಕೊಟ್ಟಿರೋವಂಥದ್ದು. ಇದನ್ನ ನಾನು ಕೇಳಕ್ ಬಯಸ್ತೀನಿ ಇವ್ರನ್ನ. ಈಗ ಇನ್ನು ಮುಂದುವರೆದ ಭಾಗವಾಗಿ ನಾಳೆ ಕೋರ್ಟ್ನಲ್ಲಿ ಸಬ್ಜೆಕ್ಟ್ ಇರಬೇಕಾದ್ರೆ ಇವ್ರಿಗೆ ಏನ್ ನೈತಿಕತೆ ಇದೆ? ಸನತ್ ಕುಮಾರ್ ಅವರೇ, ಗಮನಿಸಿದ್ರಿ ಹೋರಾಟದ ಬಗ್ಗೆ, ಹೋರಾಟ ಯಾವ ರೀತಿಯಾಗಿ ಸಾಗ್ತಾ ಇದೆ ಕಾಂಗ್ರೆಸ್ ಅವರ ವತಿಯಿಂದ ಅಂತೇಳಿ. ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ, ಇದು ರಾಜ್ಯಪಾಲರ ಕಚೇರಿ ಅಲ್ಲ, ರಾಜಭವನ ಅಲ್ಲ, ಬಿಜೆಪಿ ಆಫೀಸ್ನಂತ ಆಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದೇ ಹಂಸರಾಜ ಭಾರದ್ವಾಜ್ ಇದ್ದಾಗ ಏನ್ ಹೇಳ್ತಿದ್ರು, ಯಾಕೆಂದ್ರೆ ಪರಿಪರಿಯಾಗಿ ಕಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಹಂಸರಾಜ್ ಭಾರದ್ವಾಜ್ ಅವರು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನೇಮಕ ಮಾಡಿದ್ರು, ಆ ಪತ್ರಗಳನ್ನು ವಾಪಸ್ ಕಳಿಸಿದ್ರು. ಈ ರೀತಿಯಾಗಿ ಅವ್ರನ್ನ ಕಾಡಿದ್ದಾರೆ. ಒಂದು, ಇವ್ರು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಇವಾಗ ರಾಜ್ಯಪಾಲರ ವಿಧಾನಸೌಧದಿಂದ ರಾಜಭವನದವರಿಗೆ ಯಾಕೆ ನಡಿಗೆ ಮಾಡಬೇಕು? ಇವ್ರು ತಪ್ಪೇ ಮಾಡಿಲ್ಲ ಅನ್ನೋದಾದ್ಮೇಲೆ ಯಾಕೆ ಬೇಕದು ರಾಜ್ಯಪಾಲರಿಗೆ? ಈಗ ಅವರು ಹೇಳ್ತಾ ಇದ್ರು, ಅವ್ರದ್ದೊಂದು ಪಾಯಿಂಟ್ ಇಲ್ಲ, ಒಂದು 2-3 ಪಾಯಿಂಟ್ಗಳನ್ನ ಆ್ಯಡ್ ಮಾಡ್ತೀನಿ. 17A ಅಲ್ಲಿ ಪ್ರಾಸಿಕ್ಯೂಷನ್ಗೆ ಮಾತ್ರ ಅನುಮತಿ ಕೊಟ್ಟಿರೋದು,
ತನಿಖೆಗಲ್ಲ. ತನಿಖೆಗೆ ಯಾವ ಅನುಮತಿನೂ ಇಲ್ಲಿವರೆಗೂ ಕೊಟ್ಟಿಲ್ಲ. ಯಾಕೆಂದ್ರೆ ಅದು ಸೆಕ್ಷನ್ 19 ಒಳಗೆ ಕೊಡಬೇಕಾಗತ್ತೆ. ಮತ್ತೆ ಈಗ ಆ ತನಿಖಾಧಿಕಾರಿಗಳು ರಾಜ್ಯಪಾಲರ ಹತ್ರ ಹೋಗಿ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಯನ್ನು ಕೊಡಬೇಕಾಗುತ್ತೆ. ಇದು ಒಂದು. ಈಗ ಕೊಟ್ಟಿರುವಂಥದ್ದು ಇದೊಂದು ಕೇಸ್ ಬಂದಿದೆ ನಿಮ್ಮ ಮೇಲೆ ಅಂತ. ಆಮೇಲೆ ಈ ಒಂದು ವಿಚಾರ, ಇದು ಯಾರೋ ಕೊಟ್ಬಿಟ್ಟು ಸುಳ್ಳು ಕಂಪ್ಲೇಂಟು ಇಲ್ಲ. ಇದನ್ನ ಡಿಸೆಂಬರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು 23 ಡಿಸೆಂಬರ್ 22 ಡಿಸೆಂಬರ್ ಪ್ರದೀಪ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಸನ್ನ ಕೇಳಿದರೆ. ಅದಾದ ನಂತರದಲ್ಲಿ ರಾಜಭವನದ ಪ್ರತಿಯೊಂದು ಹಂತದಲ್ಲೂ ಅವ್ರ ಹತ್ರ ಡಾಕ್ಯುಮೆಂಟ್ ಅನ್ನ ಕೇಳಿದ್ದಾರೆ. ಅವರು ಮಾಡಿರೋ ಅಲಿಗೇಷನ್ಗೆ ಪ್ರತಿಯೊಂದನ್ನು ಮಾಡಿದ್ದಾರೆ. ಅದನ್ನ ಒಂದು ಲೀಗಲ್ ಟೀಮ್ ಸ್ಕ್ರೂಟಿನೈಸ್ ಮಾಡಿದೆ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಂದ ಒಂದು ಇದನ್ನ ತಗೊಂಡಿದ್ದಾರೆ, ಯಾವುದು ಅವ್ರಿಗೆ ಒಂದು ನೋಟನ್ನ ತಗೊಂಡಿದ್ದಾರೆ. ಅದಾದ ನಂತರದಲ್ಲಿ ಇವ್ರೇನ್ ಮಾಡಿದ್ದಾರೆ, ಅದನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಟ್ ಪ್ರೋಸೆಸ್ ಹ್ಯಾಸ್ ಟೇಕನ್ ಆಲ್ಮೋಸ್ಟ್ 6 ಮಂತ್ಸ್. ಈ 6 ತಿಂಗಳು ತಗೊಂಡಿದೆ ಇದು, ಆಯ್ತಾ. ಸುಮ್ಮನೆ ಇವರ ಅಬ್ರಹಂ ಕೊಟ್ಟಿರ್ತಕ್ಕಂಥ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರದೀಪ್ ಕುಮಾರ್ ಅವ್ರು ಕೊಟ್ಟಿದ್ದನ್ನ ಅವ್ರು ಪರಿಗಣನೆ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಇವರೆಲ್ಲ ಲಾಸ್ಟಿಗೆ ಬಂದು ಕೊಟ್ಟಿರ್ತಕ್ಕಂಥದ್ದು, ಟೀಚರ್ ಅಬ್ರಹಂ ಅವರೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ತಂಡ ಏನಿತ್ತು, ಏನು ಲೀಗಲ್ ಟೀಮ್ ಇತ್ತು, ಅವರಿಗೆಲ್ಲ ಒಂದು ಕಡೆ ಇದರಲ್ಲಿರೋ ಸತ್ಯಾಂಶ ಇದೆ ಅಂತಕ್ಕಂಥದ್ದು ಬಂದಿದ್ರಿಂದ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಏನಾಗುತ್ತೆ, ಅದ್ರಲ್ಲಿ ವಾದ ಮಂಡಿಸಬಹುದು. ಇವರಿಗೆ ಘಟಾನುಘಟಿ ಲಾಯರ್ಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಇರಬೇಕಾದ್ರೆ ರಾಜಭವನ ಚಲೋ ಯಾಕೆ ಮಾಡಬೇಕು, ಇದರ ಅವಶ್ಯಕತೆ ಏನಿತ್ತು? ಆಯ್ತು, ನಾವು ಪಾದಯಾತ್ರೆ ಮಾಡಿದ್ವಿ ಇಲ್ಲಿಂದ ಮೈಸೂರವರಿಗೆ, ಮೂಡ ಹಗರಣದಲ್ಲಿ ಏನೋ 4,000 ಕೋಟಿ ಏನೋ ಹಗರಣ ಆಗಿದೆ ಅಂತ ಎಲ್ಲ ಒಂದ್ ಕಡೆ ಪ್ರದೀಪ್ ಕುಮಾರ್ ಮಾತಾಡ್ತಾ ಹೇಳ್ತಾರೆ. ಇದು 4,000 ಕೋಟಿ ಅಲ್ಲ, ಅದಕ್ಕಿಂತಲೂ ಮೀರಿ ಹೋಗಿದೆ. ಯಾಕೆಂತ ಹೇಳಿದ್ರೆ ಒಬ್ಬರಿಗೆ 100 ಸೈಟ್ ಅನ್ನು ಅಲಾಟ್ ಮಾಡಿದ್ದಾರೆ. ಆ 100 ಸೈಟ್ ಅನ್ನು ಅಲಾಟ್ ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಹೈಕೋರ್ಟಿನ ಯಾವುದೋ ಒಂದು ಕೇಸನ್ನ ಕೋರ್ಟ್ ಮಾಡ್ಬಿಡೋದು, ಅದ್ರ ನಂತರದಲ್ಲಿ ಇದು ಮಾಡೋದು. ಯಾಕೆಂತ ಹೇಳಿದ್ರೆ RTI ಅವ್ರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ. ಈ ರೀತಿನೂ ಮೂಡದಲ್ಲಿ ಹಗರಣ ನಡೆದಿದೆ. ಮೂಡದಲ್ಲಿ ಈಗ ಬಂದಿರತಕ್ಕಂಥ ಕ್ವಶನ್ ಇಷ್ಟೇ, ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು 14 ಸೈಟ್ಗಳನ್ನು ಇವ್ರು ಕೊಟ್ಟರಲ್ಲ, ಅದು ಒಂದೇ ಈಗ ಕ್ವಶನಬಲ್. ಅದ್ರ ನಂತರದಲ್ಲೂ ಸಮೇತ, ಯಾಕೆಂದ್ರೆ ನೀವು ಆ ಕೇಸಿಂದ ಎಲ್ಲ ನೋಡಿದ್ರೆ ಹಂತದಲ್ಲಿ, ಯಾಕೆಂತ ಹೇಳಿದ್ರೆ ಡಿನೋಟಿಫೈ ಮಾಡಿದ್ರು, ಅವ್ರು ಸತ್ತಿರ್ತಕ್ಕಂಥವ್ರು 1968 ಸತ್ತಿದ್ದಾರೆ. ಅವ್ರ ಮೇಲೆ ಆವಾಗ ಯಾರೋ ಒಬ್ರು ಪತ್ರಕರ್ತರು ಒಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಕ್ವಶನ್ ಹಾಕ್ತಾರೆ, ಯಾವಾಗ ಇವರು ಲಿಂಗ ಅವ್ರು ತೀರ್ಕೊಂಡ್ರು ಅಂತ. ಅವಾಗ ಅದಕ್ಕೆ ಉತ್ತರ ಕೊಡೋದಿಲ್ಲ. ಯಾಕೆಂದ್ರೆ 1968 ಅವ್ರು ತೀರ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಸತ್ತಿರೋರಿಗೆ ಇವರು ಡಿನೋಟಿಫೈ ಮಾಡಿದ್ರು. ಅವರಿಗೆ ಹಕ್ಕೇ ಇಲ್ಲ, ದೇವರಾಜ್ ಅನ್ನೋರಿಗೆ ಹಕ್ಕೇ ಇಲ್ಲ, ಆ ಭೂಮಿಯ ಹಕ್ಕೇ ಇಲ್ಲ. ಅವರಿಂದ ಇವ್ರ ಹೆಸರಿಗೆ ಬರ್ಸ್ಕೋತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇವರು ತಪ್ಪು ಮಾಡಿರ್ತಕ್ಕಂಥದ್ದು. ಅಂದ್ರೆ ವಾಸ್ತವವಾಗಿ ಈ ಜಮೀನಿಗೆ ಯಾರು ವಾರಸ್ದಾರ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು. ಅದಾದ ನಂತರ ಸೈಟ್ ಆಗಿರುವ ಜಮೀನನ್ನ ಸೈಟನ್ನ ಮಾಡಿ ಏನು ಮೂಡಾದವ್ರು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ಇವರು ಕೃಷಿ ಭೂಮಿಯಾಗಿ ತಗೊಂಡು ಅದನ್ನ ನಂತರದಲ್ಲಿ ಕುಂಕುಮದ ರೂಪದಲ್ಲಿ ಕೊಡುವಂಥದ್ದು. ಅಂದ್ರೆ ಈ ಹಂತವಾಗಿ ಕೇಸ್ ನಡೆದು ಬಂದಿದಲ್ಲ, ಇದನ್ನ ಹಿಂದ್ಗಡೆಯಿಂದ ಫಾಲೋ ಅಪ್ ಮಾಡ್ಕೊಂಡು ಬಂದಿರತಕ್ಕಂಥ ಕೇಸ್ ಇದು. ಇದರಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿಬಿಟ್ಟು ತಗೊಂಡಿದ್ದಾರೆ ಈ ಜಮೀನನ್ನ. ಇದು ಒಂದು ಪಾಯಿಂಟ್. ಆದ್ರೆ ಇದರ ನಂತರದಲ್ಲಿ ಈಗ ಮಾಡ್ತಾರೆ, ಈಗಿನ ಇತ್ತೀಚಿನ ಅದಾದ್ಮೇಲೆ ತುಂಬಾ ಬೆಳವಣಿಗೆಗಳಾಯ್ತು. ಯಾವ ಮೂಡ ಹಗರಣ ಬಂತಲ್ಲ, ಇಲ್ಲಿ ಒಂದು ವಾಲ್ಮೀಕಿ ಹಗರಣ ನೇಪಥ್ಯಕ್ಕೆ ಸರಿತಾ ಇದೆ. ವಾಲ್ಮೀಕಿ ಹಗರಣದಲ್ಲೂ ಸಮೇತ ಆದ್ರೆ ಒಂದು ತನಿಖಾಧಿಕಾರಿಗಳಿಂದ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಚಂದ್ರಶೇಖರನ್ ಅಂತ ಏನೋ ಇದಾದ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ, ಅವರು ಅದರಲ್ಲಿ ಒಂದೇ ಒಂದು ಚೂರು ಏನು ಮಿಸ್ಅಪ್ರೋಪ್ರಿಯೇಷನ್ ಮಾಡಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಒಂದು ವಿಚಾರ. ಆದ್ರೆ ಇವರು ಈಗ ಹಗರಣಗಳನ್ನ ತೆಗಿತಾ ಹೋದ್ರೆ ಸಿಕ್ಕಾಪಟ್ಟೆ ಹಗರಣಗಳಿದಾವೆ. ಕೃಷಿ ಭಾಗ್ಯ ಹಗರಣ ಇದೆ, ಅದೊಂದು 1,608 ಕೋಟಿ ರೂಪಾಯಿದು ಒಂದು ಹಗರಣ ಇದೆ. ಅವ್ರು ಹೇಗೆ ನಮ್ಮ ಹಗರಣಗಳು ಶಶಿಕಲಾ ಜೊಲ್ಲೆ ಅವ್ರದ್ದು ಇದಾಯ್ತು. ಅದಾದ್ಮೇಲೆ ಇವ್ರ ಬಗ್ಗೆ ಹೇಳಿದ್ರು, ಇವರು ಯಾವ್ದೊಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಮುರುಗೇಶ್ ನಿರಾಣಿ ಅವರದ್ದು. ಅದನ್ನ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡಿದಾರೆ ಗೊತ್ತಾ, ಈ ಆರೋಪ ಬಂದ ತಕ್ಷಣ ಅದನ್ನ ನಿಲ್ಸಿದ್ದಾರೆ. ಇಟ್ ಹ್ಯಾಸ್ ಬಿನ್ ಸ್ಟಾಪ್ಡ್. ಅದಾದ ನಂತರದಲ್ಲಿ ಅದನ್ನ ತನಿಖೆಗೆ ಒಪ್ಪಿಸಿದ್ದಾರೆ. ಯಾಕೆಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಇದಕ್ಕೆ ಏನೋ 3D ವಿಡಿಯೋ ಮಾಡುವಂತ ವಿಚಾರದಲ್ಲಿ ಬಾಂಬೆ ಯಾವುದೋ ಒಂದು ಕಂಪನಿಗೆ ಅವರು ಆ ಹಣವನ್ನು ಕೊಟ್ಟಿದ್ರು. ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿದ್ರು. ಇದನ್ನ ಒಂದೇನ್ ಗೊತ್ತಾ, ಕೆಲವೊಂದು ಆರೋಪಗಳನ್ನ ಇವರು ಹೇಳ್ತಾ ಇದಾರಲ್ಲ, ಮಾಡ್ತಾ ಇದಾರೆ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ಏನಿದೆಯಲ್ಲ ಅದರ ಧ್ವನಿಯನ್ನ ತಗ್ಗಿಸುವಂತ ಕೆಲಸವನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರು ತಪ್ಪುಗಳನ್ನ ಇವರು ಒಪ್ಕೋತಾ ಇಲ್ಲ. ದರ್ಶನ್ ಅವರೇ, 2011ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು, ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದು, ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಓಕೆ ಇತ್ತು. ಈಗ ಅದು ಇಲ್ವಾ, ಓಕೆ ಆಗಲ್ವಾ ಸರ್? ವೆರಿ ಗುಡ್ ಕ್ವಶನ್.
ಅವತ್ತಿನ ದಿನ ಮಾನ್ಯ ಯಡಿಯೂರಪ್ಪನವ್ರದ್ದು ಏನು SIT ಫಾರ್ಮ್ ಆಗಿ ಲೋಕಾಯುಕ್ತದಿಂದ ತನಿಖಾಧಿಕಾರಿಗಳು ಸಂಪೂರ್ಣ ತನಿಖೆಯನ್ನ ಮಾಡಿ ಯಡಿಯೂರಪ್ಪನವರು ಅವತ್ತಿನ ದಿನಮಾನಸಕ್ಕೆ ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ. VS ಆಚಾರ್ಯರವರು ಸಚಿವ ಸಂಪುಟ ಸಭೆಯನ್ನ ಕರೀತಾರೆ. ಅವರು ನಿರ್ಧಾರ ತಗೊಳ್ತಾರೆ, ಯಡಿಯೂರಪ್ಪನವರೇ ರಿಪೋರ್ಟ್ ಕೈ ಸೇರಿದೆ, ನಿಮ್ಮ ಮೇಲೆ ಅಪರಾಧಿ ಸ್ಥಾನ ಬಂದಿದೆ, ನೀವು ರಾಜೀನಾಮೆ ಕೊಡ್ಬೇಕಂತ VS ಆಚಾರ್ಯ ಅಂತೇಳಿ ಬಿಜೆಪಿಯ ಅಂದಿನ ನಾಯಕರು ಸಚಿವ ಸಂಪುಟ ಸಭೆ ತೊಳ್ತಾರೆ, ರಾಜೀನಾಮೆಗೆ ಸೂಚನೆ ಮಾಡ್ತಾರೆ. ತದನಂತರ ಅವರ ಬಂಧನ ಆಗ್ತದೆ. ಇದು ಒಂದು ಕ್ಲಾರಿಟಿ. ಇಲ್ಲಿ ಮೂಡ ವಿಚಾರದಲ್ಲಿ ಅವ್ರೇನೇ ಹೇಳ್ತಾರೆ, ಅಲ್ಲಿ ಬರ್ತೀನಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ರು. ಎಲ್ಲದು ಜನ ನಂಬ್ತಾರಲ್ಲ, ಜನಕ್ಕೆ ಸುಳ್ಳುಗಳು ಬೇಗ ಅಟ್ರಾಕ್ಟ್ ಆಗುತ್ತೆ. ನಾನು ಸತ್ಯ ಹೇಳ್ತೀನಿ. ಅಂಡ್ ಇನ್ನೊಂದು ಕುಮಾರಸ್ವಾಮಿ ಅವರ ವಿಚಾರ. ಈಗ ಈ ವಿಚಾರ ಇನ್ನ ತನಿಖೆ ಇಲ್ಲ, ಯಾವ ಕಾಗದ ಪತ್ರ ಎಂಥದೂ ಇಲ್ಲ, ಕೋರ್ಟ್ ಇಲ್ಲ, ಜಡ್ಜ್ ಇಲ್ಲ, ಪೊಲೀಸ್ ಇಲ್ಲ, ಅಧಿಕಾರಿಗಳಿಲ್ಲ. ಆದ್ರೂ ಪ್ರಾಸಿಕ್ಯೂಷನ್ ಕೊಡಿ. ಹೆಂಗಾಗುತ್ತೆ ಸ್ವಾಮಿ ಇದು? ಇವತ್ತು ಕುಮಾರಸ್ವಾಮಿ ಅವರು ಅವ್ರದ್ದೊಂದು ಪ್ರಕರಣ ಇದೆಯಲ್ಲ, ನಾವು ಕೇಳ್ತಾ ಇದೀವಿ, ಟೇಬಲ್ ಮೇಲೆ ಇಟ್ಟಿದೀವಲ್ಲ, 21/11/2023 ಲೋಕಾಯುಕ್ತ ತನಿಖೆ ಆಗಿದೆ. ಇಲ್ಲೇ ಇದೆ ಪೇಪರು, 218 ಪುಟಗಳ ರಿಪೋರ್ಟ್ ಸಲ್ಲಿಕೆ ಆಗಿದೆ. IG ಅವ್ರು ಕೊಟ್ಟಿರ್ತಕ್ಕಂಥ ಚಂದ್ರಶೇಖರ್ ಅವರು ಇವತ್ತು ಏನೋ ಯಾರೋ ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಇಂದ್ರ ಚಂದ್ರ ಅಂತಿದ್ರಲ್ಲ, ಅವತ್ತಿನ ದಿನಮಾನಸಕ್ಕೆ ನಿಮ್ಮ ಒಂದು ಯಾವೊಂದು ಕುಮಾರಸ್ವಾಮಿ ಅವರ ಎಂಕ್ವೈರಿಗೆ ಆದೇಶ ಕೊಟ್ಟಿರೋದು ಯಾರು? ಮಾನ್ಯ ಯಡಿಯೂರಪ್ಪನವರು. ತನಿಖೆ ಆಯ್ತು. ಇವತ್ತು ರಾಜ್ಯಪಾಲರ ಟೇಬಲ್ ಮೇಲಿದೆ. ರಾಜ್ಯಪಾಲರು ಇವತ್ತೇನ್ ಮಾಡ್ತಾ ಇದ್ದಾರೆ? ಜೊಲ್ಲೆಯವ್ರ ವಿಚಾರ, ಅಥವಾ ಅವ್ರೇನೋ 3D ಅಂತೆ, ಏನೋ 3D ಬಾಂಬೆ, ಕನ್ನಡಿಗರು ಯಾರು ಇರ್ಲಿಲ್ವಾ ಮೋಸ ಮಾಡ್ಕೊಳಕ್ಕೆ? ದೂರ ಬೇಕು. ಈಗ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗೋಯಲ್ ಅಂತಂದ್ರಲ್ಲ, ಗೋಯಲ್ ಆ ಪತ್ರನೇ ಹಾಕಿಲ್ಲ, ಅರ್ಜಿನೇ ಹಾಕಿಲ್ಲ, ಆ ವೆಂಕಟೇಶ್ವರ ಅನ್ನೋದು ಅಡ್ರೆಸ್ಸೇ ಇಲ್ಲ, ಏನೂ ಇಲ್ಲ. ಏನು ಈ ಕುಮಾರಣ್ಣನ ಕಂಪ್ನಿ ಏನಿದೆ, ಬೋಗಸು ಬೇನಾಮಿ ಮಾಡಿದ್ರಲ್ಲಿ ಎತ್ತಿದ ಕೈ, ಅದಕ್ಕೆ ಇವ್ರು ಪ್ಲಾನ್ ಮಾಡ್ಕೊಂಡ್ರು. ಇಲ್ಲಿ ಕರ್ನಾಟಕದಲ್ಲಿ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ಕೇಳಿದ್ದೀನಿ ಸ್ವಾಮಿ, ನೀವು ನಮ್ಮ ಬಗ್ಗೆ ಬಹಳ ಹೇಳ್ತಾ ಇದ್ರಿ, ತಾಳ್ಮೆಯಿಂದ ಕೇಳಿದ್ದೀನಿ. ಇವತ್ತು ಇಲ್ಲಿ ಹೇಳ್ತಾ ಇದ್ರು, ನಾನು ಕೃಷಿ ಸಚಿವ ಆಗ್ತೀನಿ. ಆಗಿರೋದು ಯಾವುದು? ಅದಿರೋ ಕಬ್ಬಣ ಉಕ್ಕು ಹೆಂಗಾದ್ರೂ ಮಾಡಿದ್ನ ಮುಚ್ಕೊಳ್ಳ ಅಂತ ಹಿಡಿ ಹಾಕಿದ್ರು. ನಾವು ಬಿಡ್ತೀವಾ? ನಾವು ನ್ಯಾಯ ಕೇಳ್ತೀವಿ. ಎಸ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ಮೂಡ ವಿಚಾರ. ರಾಜ್ಯಪಾಲರ ಹತ್ರ ಯಾಕೆ ಹೋಗ್ತಾರೆ ಅಂತೇಳಿ ನೋಡಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿರೋದು. ನೀವು ನಮ್ಮ ಕಣ್ಮುಂದೆ ಈ ರೀತಿ ಅನ್ಯಾಯ ಮಾಡೋದಕ್ಕೆ ಹೋದ್ರೆ ಧ್ವನಿ ಎತ್ತುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ನಮ್ಮ ಜಾಗನ ಬಿಟ್ಕೊಟ್ಬಿಡಿ, ಅದನ್ನ ಸೆಲ್ರು ಮಾಡಿ, ಅದು ನೀವ್ಯಾಕೆ ಹಣ ತಗೊಬೇಕು ಅಥವಾ ನೀವ್ಯಾಕೆ ಜಮೀನ್ ತಗೊಬೇಕು ಅಂತ ಇವ್ರು ಕೇಳ್ತಾರಲ್ಲ, ಬಿಟ್ಕೊಡ್ತಾರ? ಯಡಿಯೂರಪ್ಪನವ್ರ ಮನೆ ಆಸ್ತಿನ ಯಾರಿಗಾರು, ಕುಮಾರಸ್ವಾಮಿ ಅವ್ರ ಮನೆ ಆಸ್ತಿ ಯಾರು ಬಿಟ್ಕೊಡ್ತಾರ? ನಾವು ಕೇಳಕ್ ಹಕ್ಕಿದ್ಯಾ? ಕೇಳಕ್ ಆಗಲ್ಲ. ಅದೇ ರೀತಿ ಇವ್ರೇನೋ ಆ ಕಾಲದಲ್ಲಿ ಇವ್ರಿದ್ರೋ ಡಿನೋಟಿಫಿಕೇಶನ್ ಎಲ್ಲ ಚಂದ ಮಾಮನ ಕಥೆಗಳನ್ನ ಬಿಟ್ಬಿಡಿ ವಕ್ತಾರರೇ. ಇಲ್ಲಿ ಪೇಪರ್ಸು ಇದೆ, ಪತ್ರನೂ ಇದೆ. ಇವತ್ತು ನೀವು ಅವ್ರಿದ್ರ, ಅವ್ರ ವಂಶವೃಕ್ಷ ಇತ್ತಾ, ಅದು ಡಿನೋಟಿಫಿಕೇಶನ್ ಆಗಿತ್ತಾ? ಯಾಕೆ ಬೊಮ್ಮಾಯಿ ಅವರಿಗೆ 2021ರಲ್ಲಿ ಗೊತ್ತಿರ್ಲಿಲ್ವಾ? 11ನೇ ತಿಂಗಳಲ್ಲಿ ಅವತ್ತು UD ಮಿನಿಸ್ಟರ್ ಆಗಿದ್ರಲ್ಲ ಭೈರತಿ ಬಸವರಾಜ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ಅವತ್ತಲ್ಲಿ ಕೂತಿದ್ದು ರಾಮದಾಸ್ ಅವರು, ನಾಗೇಂದ್ರ ಅವರು, GT ದೇವೇಗೌಡರು ಆತರ ಅಕ್ರಮ ವಂಚನೆ ಹಗರಣ ಅಂತಂದಿದ್ರೆ ಯಾಕೆ ಕೊಟ್ರು? 3 ಎಕರೆ 16 ಗುಂಟೆಗೆ ಸಿಕ್ಕಿರೋದು ಕೇವಲ 14 ಸೈಟು ಸ್ವಾಮಿ. ನೀವು ಕೊಟ್ಟ ಜಾಗದಲ್ಲಿ ನಾವು ಪಡ್ಕೊಂಡಿದ್ದೀವಿ ಹೊರತು ಇಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ನಮ್ಮ ಸರ್ಕಾರಕ್ಕೆ ಏನಾದ್ರೂ ತೇಜೋದೆ ಮಾಡಬೇಕು, ಕಪ್ಪು ಚುಕ್ಕೆ ತರಬೇಕು ಅಂತ ನಿಮ್ಮ ಹೊಂಚು ಅಥವಾ ಹುನ್ನಾರುಗಳು ಕರ್ನಾಟಕದ ಜನ ಕಂಡಿದ್ದಾರೆ. ನೋಡಿ, ನಮ್ಮ ಕಾಂಗ್ರೆಸ್ ವಕ್ತಾರರು ಇಷ್ಟುದ್ದ ಭಾಷಣ ಹೇಳಿದ್ರು. ಇವಾಗ ನಮ್ಮ ಜಮೀನಿಗೆ ನಾವು ಯಾರನ್ನ ಕೇಳಬೇಕು ಅಂತ ಕೇಳ್ತಾರೆ. ನಾನು ಅವ್ರಿಗೆ ಒಂದು ಚೂರು ಕ್ರೊನಾಲಜಿಕಲ್ ಆರ್ಡರ್ ಎಲ್ಲ ಹೇಳಕ್ ಬಯಸ್ತೀನಿ. ಇವರು ಡಿನೋಟಿಫೈ ಮಾಡಿರುವಂಥದ್ದು ಒಬ್ರು ಸತ್ತಿರುವಂತ ವ್ಯಕ್ತಿ ಹೆಸರು ಮೇಲೆ ಕುಮಾರಸ್ವಾಮಿ ಅವರು ಮಾಡಿರುವಂತ ಆರೋಪ ಕೂಡ ಅದೇ. ಅದು ಮೊದಲನೇದು. ಎರಡನೇದು, ನಿಮಗೆ ಒಂದು ಸತಿ ನೋಟಿಫೈ ಆಯಿತು ಜಮೀನು ಅಂತ ಅಂದ ಮೇಲೆ ಮೂಲ ಹಕ್ಕುದಾರರು ಯಾರಿರ್ತಾರೆ ಅವರಿಂದ ಆ ಒಂದು ರೈಟ್ಸ್ ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ. ಅವ್ರ ಮೇಲೆ ಯಾವುದೇ ರೈಟ್ಸು ಇರಲ್ಲ. ಸೊ ಇಲ್ಲಿ ಇವ್ರ ಗಮನಕ್ಕೆ ನಾನು ಒಂದು ಚೂರು ಹೇಳಕ್ ಬಯಸ್ತೀನಿ. 68 ಬಿಫೋರೇ ನಿಂಗನವ್ರು ತೀರ್ಕೊಂಡಿರ್ತಾರೆ. 98ಅಲ್ಲಿ ಇವರು ನಿಮಗೆ ಅಪ್ರೂವಲ್ಗೆ ಆಗ್ತಾರೆ, ಕನ್ವರ್ಷನ್ ಅಪ್ರೂವಲ್ಗೆ. ಅದು ಯಾರೋ ಒಬ್ರು ಸತ್ತಿರೋ ಅಂತ ನಿಂಗ ಅವ್ರ ಹೆಸರಲ್ಲಿ ಆಗ್ತಾರೆ ಇವರು ನೋಟಿಫಿಕೇಶನ್. ನಿಮಗೆ ಡಿನೋಟಿಫೈ ಹಿಂಗೆ ಮಾಡೋಕ್ಕಾಗುತ್ತೆ ನಿಮಗೆ ಒಬ್ರು ಸತ್ತಿರುವಂಥ ವ್ಯಕ್ತಿ ಹೆಸರಲ್ಲಿ? ಒಂದು. ಎರಡನೇದು, ನಿಮಗೆ ಒಂದು ಲೇಔಟ್ ಫಾರ್ಮೇಷನ್ ಆಗಿ ಸೈಟ್ನ ಸೇಲ್ ಮಾಡಾದ್ಮೇಲೆ ಅಲ್ಲಿ ಮೂಲ ಯಾರು ಟೈಟಲ್ ಓನರ್ಸ್ ಇರ್ತಾರಲ್ವ, ನಿಮಗೆ ಮೂಲ ಹಕ್ಕುದಾರ ಜಮೀನ್ದಾರರು, ಅವರು ಅಲ್ಲಿ ಇರೋದೇ ಇಲ್ಲ. ಅವರಿಂದ ನೀವು ಹೆಂಗೆ ಅರ್ಶಿನ ಕುಂಕುಮಕ್ಕೆ ಬರ್ಸ್ಕೊಳ್ತೀರಾ?
ಈಗ ಸಾಮಾನ್ಯ ಜನಕ್ಕೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಯಾವುದೋ ಒಂದು ಜಾಗನ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ನಿಮ್ಮ ಜಾಗನ ಅವರು ಲೇಔಟ್ ಮಾಡ್ಬಿಡ್ತಾರೆ, ಅದರ ಸೈಟು ಮತ್ತೊಂದು ಏನೋ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಕೊಟ್ಟ ಆದ್ಮೇಲೆ ಮತ್ತೆ ನಿಮ್ಮ ಫ್ಯಾಮಿಲಿಲಿ ಇರೋವಂಥವ್ರು ಯಾರೋ ಒಬ್ರು ಹೋಗ್ಬಿಟ್ಟು ಮತ್ತೆ ಯಾರಿಗೋ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡು ಕೊಡಕ್ಕಾಗುತ್ತೆ? ಸೊ ಆ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಅಷ್ಟಕುಕುಮಕ್ಕೆ ಅಂತ ಮಾಡಿಸ್ಕೊಂಡಿರುವಂಥದ್ದು ಒಂದು. ಇದಾದ ಮೇಲೆ ಮುಂದುವರೆದ ಭಾಗವಾಗಿ ಏನಾಗುತ್ತೆ, ಇವರು ಹೇಳ್ತಾ ಇದ್ರು 2020ರಲ್ಲಿ ನಿಮಗೆ 50-50 ಅನುಪಾತದಲ್ಲಿ ನಿಮಗೆ ಏನು ಇವರು ಸೈಟ್ನ ಕೊಡ್ತಾರಲ್ಲ ನಿಮಗೆ, ಆ ಒಂದು ಕಮಿಟಿಯಲ್ಲಿ ಮಾನ್ಯ ಡಾಕ್ಟರ್ ಯತೀಂದ್ರ ಅವ್ರು ಕೂಡ ಇರ್ತಾರೆ, ಮಾನ್ಯ ಸಿದ್ದರಾಮಯ್ಯನವರ ಮಗ ಅವ್ರು ಕೂಡ ಇರ್ತಾರೆ. ಅಲ್ಲಿ ಇವರಿಗೆ ಅನುಕೂಲ ಆಗೋ ರೀತಿಲಿ ಇವ್ರು ಏನ್ ಮಾಡ್ತಾರೆ, ಬದಲಿ ನಿವೇಶನ ಅಂತ ಅಂದಾಗ ನಾನು ವಜ್ರ ಕೊಟ್ರೆ ವಜ್ರ ತಗೋಬೇಕು, ತಗಡು ಕೊಟ್ರೆ ತಗಡು ತಗೋಬೇಕು, ಕಬ್ಣ ಕೊಟ್ರೆ ಕಬ್ಣ ತಗೋಬೇಕು, ಕಬ್ಣ ಕೊಟ್ಬಿಟ್ಟು ವಜ್ರ ತಗೊಳ್ಳೋದಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಅಗ್ರಿಕಲ್ಚರಲ್ ಲ್ಯಾಂಡ್ 3 ಎಕರೆ 16 ಗುಂಟೆ ಅಗ್ರಿಕಲ್ಚರಲ್ ಲ್ಯಾಂಡ್ ಕೊಟ್ಟುಬಿಟ್ಟು ವಿಜಯನಗರ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಬದಲಿ ನಿವೇಶನ ಅಂತ ತಗೊಳ್ತಾರೆ 14 ಸೈಟು. ಆದರೆ ಇವತ್ತಿನವರೆಗೂ ಈ ಸರ್ವೆ ನಂಬರ್ ಕೆಸರೆ ಗ್ರಾಮದ ಸರ್ವೆ ನಂಬರ್ 462 ಏನಿದೆಯಲ್ಲ ಅದ್ರ ಪಕ್ಕದಲ್ಲಿ ಇವತ್ತಿಗೂ ನಿಮ್ಗೆ ಇನ್ನೂ 400 ಸೈಟ್ ಖಾಲಿ ಇದೆ ಸ್ವಾಮಿ, ಇವತ್ತಿಗೂ ಇನ್ನೂ ಖಾಲಿ ಇದೆ. ನಿಮಗೆ ಆ ಬದಲಿ ನಿವೇಶನ ಈ ಜಮೀನು ತಗೊಂಡು ನಾನು ಲೇಔಟ್ ಮಾಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲೇ ಇದೆಯಲ್ಲ, ನಿಮಗೆ ಅಲ್ಲೇ ತಗೊಳ್ಳಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಯಾವುದೋ ಒಂದು ಜಾಗದಲ್ಲಿ ಕೊಟ್ಟು ಮತ್ತೆ ಯಾವುದೋ ಒಂದು ಜಾಗದಲ್ಲಿ ತಗೊಳ್ಳೋದಕ್ಕೆ ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡ್ತೀರಾ. ನೀವು ಯಾರು ಸತ್ತಿದ್ದಾರೆ, ಯಾರ ಹೆಸರಲ್ಲಿ ನೀವು ಡಿನೋಟಿಫೈ ಮಾಡಿಸ್ತೀರಾ, ಅದನ್ನ ಯಾವ ರೀತಿ ನೀವು ಇನ್ಫ್ಲೂಯೆನ್ಸ್ ಮಾಡಿಸ್ತೀರಾ, ನಿಮ್ಮ ಮಗನೇ ಆ ಬೋರ್ಡ್ ಅಲ್ಲಿ ಇರ್ತಾರೆ, ನಿಮಗೆ ಹೆಂಗೆ ಫ್ಯೂಚರಿಸ್ಟಿಕ್ ಆಗಿ ಇದೊಂದು 14 ಸೈಟ್ ನಾನು ತಗೋಬಹುದು ಅನ್ನೋವಂಥದ್ದು ನೀವು ಇದು ಇಟ್ಸ್ ಅ ವೆಲ್ ಆರ್ಗನೈಸ್ಡ್ ನಾನು ಹೇಳ್ತಾ ಇರುವಂಥದ್ದು. ಸೊ ಇದನ್ನ ನಾವು ಪ್ರಶ್ನೆ ಮಾಡಿದಾಗ ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆ. ಪ್ಲಸ್ ಮೂಡಾದಲ್ಲಿ ನಿಮಗೆ 1000ಕ್ಕೂ ಹೆಚ್ಚು ಸೈಟ್ಗಳು ಇದೇ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಇಂದಿನ DC ಈಗ ಯಾರು ನಿಮಗೆ ವರ್ಗಾವಣೆ ಆಗಿದಾರಲ್ಲ, ಇವ್ರು ಗೌರ್ಮೆಂಟ್ ಅವರು ವರ್ಗಾವಣೆ ಮಾಡಿದಾರಲ್ಲ, ಅವರು ಪತ್ರ ಬರೀತಾರೆ CS ಗೆ ಏನಂತ, ಇದರಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಅಂದ್ಬಿಟ್ಟು ಒಬ್ಬ DC ಬರೀತಾರೆ. ಸ್ವಾಮಿ ನಾವೆಲ್ಲ ಹೇಳ್ತಾ ಇರೋದು ಇದು. ಸೊ ಈ ಬರ್ದಿರೋ ಅಂತದ್ರಲ್ಲಿ ಏನಿದೆ ಇದು ಕಣ್ಣು ಕಾಣಿಸ್ತಿರೋಂಥದ್ದು ಒಂದು. ಎರಡನೇದೇನಾಗುತ್ತೆ, ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ವೈಫ್ ಮಾನ್ಯ ಪಾರ್ವತಮ್ಮನವರ ಹೆಸರಲ್ಲಿ ಡೈರೆಕ್ಟ್ ಆಗಿದೆ. ಅದು ಇದು ಯಾರ್ದೋ ಒಂದು ಹೆಸರಲ್ಲಾಗಿದ್ರೆ ನಾವೇನು ಡೈರೆಕ್ಟ್ ಅಲಿಗೇಷನ್ಸ್ ಮಾಡ್ತಾ ಇರಲಿಲ್ಲ. ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ, ಅವ್ರ ಮಗ ಡಾಕ್ಟರ್ ಯತೀಂದ್ರ ಅವರು ಇನ್ವಾಲ್ವ್ ಆಗಿದ್ದಾರೆ, ಹಾಗೂ ಅವತ್ತಿನ ದಿವಸ ಇದ್ದಂತ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ನಾನು ಇನ್ನೂ ಒಂದು ಡೈರೆಕ್ಟ್ ಕ್ವಶನ್ ಕೇಳುವಂಥದ್ದು ಏನು ಅಂತಂದ್ರೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ತಾನೆ, ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ತಾನೆ, ನೀವು ಇಲ್ಲ ಅಂತ ಹೇಳೋದಕ್ಕೆ ಬರೀ ಒಂದೇ ಶೀಟು ನಾನು ಕೇಳುವಂಥದ್ದು. ನಂದು ಏನು ಇದ್ರಲ್ಲಿ ಪಾತ್ರ ಇಲ್ಲ ಅಂತ ಹೇಳೋದಕ್ಕೆ ಒಂದೇ ಶೀಟ್ ನೀವು ಉತ್ತರ ಕೊಡಬೇಕಾಗಿರುವಂಥದ್ದು. ಇದೆ ಅನ್ನೋದಕ್ಕೆ ನಾವು 1000 ದಾಖಲಾತಿ ಕೊಡಬೇಕಾಗ್ತದೆ. ನೀವು ಅದನ್ನ ಕೊಟ್ಬಿಡಿ ಒಂದು ಶೀಟು, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೋರ್ಟ್ನಲ್ಲಿ ಹೇಳ್ಬಿಡಿ. ಅದನ್ನ ಬಿಟ್ಟುಬಿಟ್ಟು ಸಾರಿ ಟು ಸೇ ದಟ್ ನೀವು ಹೊರಗಡೆ ನಾನು ಹುಲಿಯೋ ಅಂತ ಅಂದ್ಬಿಟ್ಟು ಕೋರ್ಟ್ ಒಳಗಡೆ ಇಲಿಯೋ ಯಾಕೆ ಆಗ್ತಾ ಇದ್ದೀರಾ ನೀವು? ಎಸ್ ಸನತ್ ಕುಮಾರ್ ಅವರೇ, ರಾಜ್ಯಪಾಲರು ಯಾಕೋ ತುಂಬಾ ಪರ್ಸನಲ್ ಆಗಿ ತಗೊಂಡ್ರ ಈ ಪ್ರಕರಣವನ್ನ ಅಂತ ಹೇಳಿ? ಇಲ್ಲ, ರಾಜ್ಯಪಾಲರು ಈ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಪರ್ಸನಲ್ ಆಗಿ ತಗೊಂಡಿಲ್ಲ. ಈ ಪ್ರಕರಣವನ್ನ 6 ತಿಂಗಳಿಂದ ಅವರು ಸವಿಸ್ತಾರವಾಗಿ ನೋಡಿದ್ದಾರೆ. ಇನ್ನು ಮುಂದಿನ ಪ್ರಕರಣಗಳು ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತಕ್ಕಂಥದ್ದು, ಅದು ಅವರ ವಿವೇಚನಾ ಶಕ್ತಿಗೆ ಬಿಟ್ಟಿರ್ತಕ್ಕಂಥದ್ದು ಒಂದು. ಎರಡನೇದು, ಇವರು ಪದೇ ಹೇಳಿದ್ರು ಬಿಜೆಪಿಯವ್ರು ಕೊಟ್ಟಿದ್ದು ಅಂತ. ಇಲ್ಲಿ ಮೂಡ ಅವತ್ತಿನ ದಿನ ಏನಿದ್ರಲ್ಲ, ಇವರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಸಮೇತ ಅವತ್ತಿದ್ದಂತ ಸಭೆಯಲ್ಲಿ 50-50 ಅನುಪಾತದಲ್ಲಿ ಶೇರ್ ಏನು ಇದಿತ್ತಲ್ಲ ಅದನ್ನ ಕೊಡಬಾರ್ದು, ಅದು ಕಾನೂನು ಬಾಹಿರ ಅಂತಕ್ಕಂಥದ್ದು ಬಂದಿದ್ರಿಂದ ಅದನ್ನ ಅಲ್ಲಿ ಸೈಡ್ ಇದು ಮಾಡ್ತಾರೆ, ಅದನ್ನ ತೆಗೆದಾಕ್ತಾರೆ. ಏನು ಆರ್ಡರ್ ಇತ್ತಲ್ಲ ಆ ಆರ್ಡರ್ನ ಅವರು ಇದು ಮಾಡ್ತಾರೆ, ಮೂಡದಲ್ಲಿ ಮೀಟಿಂಗ್ ಇಂದ ಅದನ್ನ ವಜಾ ಮಾಡ್ತಾರೆ, ಅದನ್ನ ಕೊಡಕ್ ಬರಲ್ಲ ಅಂತ ಹೇಳಿ ತೀರ್ಮಾನ ಆಗುತ್ತೆ ಇದರೊಳಗೆ ಮೀಟಿಂಗ್ ಅಲ್ಲಿ. ಅದು ಇವತ್ತು ಮೋಸ್ಟ್ಲಿ ದಾಖಲಾತಿಗಳನ್ನ ಮತ್ತು ಆ ವಿಚಾರವನ್ನ ರವಿಕುಮಾರ್ ಅವರು ನಮ್ಮ ವಿಧಾನ ಪರಿಷತ್ ಏನಿದಾರಲ್ಲ ಇವತ್ತು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅದು ಪ್ರತಿಯೊಂದು ವಿಚಾರನ ಅವ್ರು ಹೇಳಿದ್ದಾರೆ. ಯಾವ ರೀತಿಯಾಗಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ, ಯಾಕೆಂದ್ರೆ ನಾವು ಕೊಟ್ಟಿದ್ದು ಅಂತ ಹೇಳ್ತಾ ಇದಾರಲ್ಲ, ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ, ಇದು ಅವರು ಈ ರೀತಿಯಾಗಿ 2022ರಲ್ಲಿ ಇದು ಅಲಾಟ್ ಆಗಿರ್ತಕ್ಕಂಥದ್ದು ಅವರಿಗೆ. ಅವರು ಬದಲಿ ನಿವೇಶನ ಕೊಡಬೇಕು 3 ಎಕರೆ 16 ಗುಂಟೆಗೆ ಅಂತ ಹೇಳಿ ಅವರು ಪದೇ ರಿಕ್ವೆಸ್ಟ್ ಕೊಟ್ಟಿದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಅಂತ. ಆವಾಗ ಬೇಡ, ಕೇಳಬಾರ್ದಾಗಿತ್ತು. ಅದಲ್ದೇನೆ ಇವ್ರು ಯಾವುದೋ ಒಂದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಅದರಲ್ಲಿ ವೈಟರ್ ಹಾಕಿದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಆಗ್ಬೇಕಾಗಿತ್ತು? ಈ ರೀತಿ ತಿದ್ದುವಂತ ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು? ಇನ್ಯಾವ್ಯಾವ ದಾಖಲೆ ತಿದ್ದಿದ್ದೀರಿ ಸ್ವಾಮಿ ನೀವು? ಹಾಗಾದ್ರೆ ಟ್ರಾನ್ಸ್ಪರೆಂಟ್ ಆಗಿದ್ರೆ ಅದಷ್ಟಕ್ಕೆ ಮತ್ತೆ ಆಯ್ತು. ಇನ್ನೊಂದು ಅದಾದ್ಮೇಲೆ ಅವ್ರು ಸ್ಪಷ್ಟನೆ ಕೊಡಕ್ಕೆ ಒಂದು ಲೈಟ್ ಇದು ಟಾರ್ಚ್ ಲೈಟ್ ಹಾಕ್ಬಿಟ್ಟು ಆ ಪರ್ಟಿಕ್ಯುಲರ್ ತಿದ್ದಿರೋ ಜಾಗನ ತೋರಿಸಿದ್ರು.
ಹಾಗಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಗೆ ಹೇಗೆ ಸಿಕ್ತು, ಹೇಗೆ ಅಸೆಸ್ ಆಯ್ತು? ಅಂದ್ರೆ ನೀವು ಇಷ್ಟು ಪ್ರಭಾವ ಯೂಸ್ ಮಾಡಿಕೊಂಡು ನೀವು ಆ ದಾಖಲಾತಿಗಳನ್ನ ತೆಗೆಸಿ ನಿಮ್ಮ ಜನರ ಮುಂದೆ ಇಡ್ತೀರಿ ಅನ್ನೋದಾದ್ರೆ ಈ ಪ್ರಭಾವವನ್ನೇ ಅಪ್ಲೈ ಮಾಡ್ಬಿಟ್ಟು ನೀವು ಸೈಟ್ ಯಾಕೆ ತಗೊಂಡಿಲ್ಲ? ಇದು ಕ್ವಶನಬಲ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಅವ್ರು ಹೇಳಿದ್ರು ಆ ಪಕ್ಕದ ಸೈಟ್ ಏನೋ 462 ಸರ್ವೆ ನಂಬರ್ ಅಲ್ಲಿ 15 ಗುಂಟೆ ಮಾತ್ರ ಅವರು ಡಿನೋಟಿಫೈ ಮಾಡ್ತಾರೆ, ಉಳಿದಿದ್ದನ್ನ ಹಾಗೆ ಇಟ್ಕೊಂತಾರೆ, ಮೂಡದಲ್ಲಿ ಡೆವಲಪ್ ಮಾಡೋದಿಲ್ಲ. ಇಲ್ಲಿ ಅವಾಗಲೇ ಬದಲಿ ಜಮೀನ್ ಕೊಡಿ ಅಂತ ನಾನು ಕೇಳಿದ್ರೆ ಕೊಡ್ತಾ ಇದ್ರು ಅಂತ ಹೇಳಿ ಕೇಳಿದ್ರಲ್ವಾ? ಅದನ್ನೇ ತಗೋಬೋದಾಗಿತ್ತಲ್ಲ. ಅನ್ಡೆವಲಪ್ಡ್ ಸೈಟ್ ಇತ್ತಲ್ಲ, ನೀವು ಇದಿತ್ತಲ್ಲ, ಏನು ಜಾಗ ಇತ್ತಲ್ಲ, ಅದನ್ನ ತಗೊಳ್ಳಿಲ್ಲ. ಅದಲ್ಲದೆ ವಿಜಯನಗರದಲ್ಲೇ ಯಾಕೆ ತಗೊಂಡ್ರು? ವಿಜಯನಗರದಲ್ಲಿ ನಾವು ನಮ್ಮ ಪತ್ನಿ ಆಗ್ಲಿ ಇಂಥ ಕಡೆ ಬೇಕು ಅಂತ ಕೊಟ್ಟಿರ್ಲಿಲ್ಲ, ಮೂಡನೇ ಅಲಾಟ್ ಮಾಡಿದ್ದು. ಹಾಗಾದ್ರೆ ವಿಜಯನಗರ ಬಡಾವಣೆಯಲ್ಲೇ ಯಾಕೆ ಕೊಟ್ಟರು? ಅದಾದ್ಮೇಲೆ ಯಾವುದೋ ಒಂದು TV9 ಇಂಟರ್ವ್ಯೂ ರಂಗನಾಥ್ ಅವ್ರ ಜೊತೆಗೆ HR ರಂಗನಾಥ್ ಜೊತೆಗೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನನ್ಗಿರೋದು ಒಂದೇ ಸೈಟು, ನಾನು ಜೀವಮಾನದಲ್ಲಿ ಮಾಡಿರ್ತಕ್ಕಂಥ ಒಂದೇ ಒಂದು, ಅದರಲ್ಲಿ ಈಗ ಮನೆ ಕಟ್ತಾ ಇದ್ದೀನಿ ಅಂತ. ಹಾಗಾದ್ರೆ ಈ 14 ಸೈಟ್ ಎಲ್ಲಿಂದ ಬಂತು? ಅದಾದ್ಮೇಲೆ ನಾವು ಇನ್ನೂ ಒಂದು ಕ್ವಶನ್ ಕೇಳುವಂಥದ್ದು ಅವರಿಗೆ, ಅವ್ರು ಉತ್ತರ ಕೊಡಬೇಕಾಗಿರುವಂಥದ್ದು, ಯಾಕೆ 2013ರಲ್ಲಿ ನೀವು 10ರಲ್ಲೇ ನಿಮ್ಗೆ ಅದು ಕುಂಕುಮದ ರೂಪದಲ್ಲಿ ಬಂದಿದ್ರೆ ನಿಮ್ಮ ಅಫಿಡವಿಟ್ ನಲ್ಲಿ ಯಾಕೆ ನಿಮ್ಮ ಪತ್ನಿ ಹೆಸರಲ್ಲಿ ಅದನ್ನ ತೋರಿಸ್ಲಿಲ್ಲ? ಯಾಕೆ ಅದನ್ನ ಇದು ಚುನಾವಣಾ ಆಯೋಗದ ಗಮನಕ್ಕೆ ತರಲಿಲ್ಲ? ಯಾಕೆಂದ್ರೆ ಅದು ಸುಳ್ಳು ಹೇಳುವಂತ ಕೆಲಸ. ಅದನ್ನ ಯಾಕೆ ಮಾಡಿದ್ರಿ ನೀವು? ಇದು ಎಲ್ಲ ತುಂಬಾ ಇಲ್ಲಿ ಏನಾಗಿದೆ ಗೊತ್ತಾ, ಎಲ್ಲ ಒಂದ್ ಕಡೆ ಉತ್ತರ ಕೊಡಬೇಕಾದ ಪರಿಸ್ಥಿತಿಲಿ ಡೈವರ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದನ್ನು ಕೇಳಿ ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ. ಎಲ್ಲೋ ಜನರಿಗೂ ಅರ್ಥ ಆಗ್ತಾ ಇದೆ, ಇದ್ರ ಮಧ್ಯದಲ್ಲಿ ಎಲ್ಲೋ ತುಂಬಾ ಹಗರಣ ನಡೆದಿದೆ. ಆದ್ರೆ ಒಂದು ಮೂಡದಲ್ಲಿ ಇವ್ರದ್ದು ಒಂದೇ ಹಗರಣ ಅಲ್ಲ, ಇದ್ರ ಜೊತೆಲಿ ತುಂಬಾ ಹಗರಣಗಳು ಸೇರ್ಕೊಂಡಿದ್ದಾವೆ. ಇಲ್ಲಿ ಬಿಲ್ಡರ್ಸ್ ಗಳಿಗೆ ಅಲಾಟ್ ಆಗಿದೆ, ಏನು ಸೈಟ್ಗಳು ಅಲಾಟ್ ಆಗಿದಾವೆ, 100 ಸೈಟ್ಗಳು ಅಲಾಟ್ ಆಗಿದಾವೆ. ಎಲ್ಲ ಅಲ್ಲಿ ಈಗ ಎಷ್ಟೋ ವರ್ಷದಿಂದ ಸೈಟಿಗೋಸ್ಕರ ಸಾಮಾನ್ಯ ಜನರು ಕಾಯ್ತಾ ಇದ್ದಾರೆ. ಅಂತದ್ರಲ್ಲಿ ಇವರಿಗೆ ಅಕ್ಸೆಸಬಿಲಿಟಿ ಇದೆ, ಅಂತ ಸೈಟ್ಗಳನ್ನು ತಗೊಳ್ಳುವಂತ ಅವಕಾಶಗಳು ಇವ್ರಿಗೆ ಬರ್ತಾ ಇದೆ. ಇದರಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಜನರಿಗೆ, ಸಾಮಾನ್ಯ ಜನರಿಗೂ ಅರ್ಥ ಆಗ್ತಿದೆ. ಆದ್ರೆ ಇಲ್ಲಿ ಇನ್ನು ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಯ್ತು, ಅದಾದ್ಮೇಲೆ ಇವರು ಏನು ಹಂಸರಾಜ ಭಾರದ್ವಾಜ್ ಕೊಟ್ರು ಅಂತ ಹೇಳಿ. ಸ್ವಾಮಿ, ಇಲ್ಲಿ ನಾವು ಕೇಳ್ತಾ ಇರೋದು ಅದಕ್ಕೂ ಅಲ್ಲ, ನಾವು ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅನುಮತಿ ಕೊಡಿ. ದಟ್ ಈಸ್ ವೇರ್ ವಿ ಆರ್ ಟ್ರಾನ್ಸ್ಪರೆಂಟ್. ಯಾಕೆಂದ್ರೆ ನಾವು ಇನ್ವೆಸ್ಟಿಗೇಷನ್ ಆಗೇ ಇಲ್ಲ, ಹೋಗ್ಲಿ ಅನುಮತಿ ಕೊಡಿ, ಇನ್ವೆಸ್ಟಿಗೇಷನ್ ಆಗ್ಲಿ, ಸತ್ಯ ಏನು ಸುಳ್ಳೇನು ತಿಳ್ಕೊಳ್ಳೋಣ. ಅವ್ರು ತಪ್ಪು ಮಾಡಿದ್ದಕ್ಕೆ ಅದೇ ಹೇಳಿದ್ರಲ್ಲ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ. ಇವ್ರು ಸಾಹೇಬ್ರು ಹೇಳ್ತಾ ಇದ್ರು, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅನ್ನುವಂಥದ್ದು. ತಪ್ಪೇ ಮಾಡಿದ್ದಾರೆ ಅನ್ನೋದಾದ್ರೆ ಇವರು ದರ್ಶನ್ ಅವರೇ, ಈಗ ಸಿದ್ದರಾಮಯ್ಯನವರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಕರಿತಾ ಇದ್ದಿದ್ದು ಕಳಂಕರಹಿತ ನಾಯಕ, 5 ವರ್ಷ ಯಶಸ್ವಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರು ಅಂತೇಳಿ ಒಂದು ಆರೋಪ ಕೇಳಿ ಬಂದಾಗ ತನಿಖೆ ಆದ್ರೆ ತಪ್ಪೇನು ಸರ್? ನೋಡಿ, ಅವರು ಬಿಜೆಪಿನವರು ಅವರ ಬಾಯಳ್ತೆಗೆ ಅವ್ರು ಏನ್ ಬೇಕಿರು ಹೇಳ್ಬೋದು. ಹೌದು, ಅವರು ಮುಕ್ತ ಸ್ವಾತಂತ್ರ್ಯ ದೇವ್ರು ಕೊಟ್ಟಿದ್ದಾನೆ, ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ, ಕಾಯಕ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಒಂದ್ ನಿಮಿಷ, ನೀವು ಕೂಡ ಹಿಂದೆ ವಿರೋಧ ಪಕ್ಷದಲ್ಲೇ ಇದ್ದವರು ಸರ್. ಅಲ್ಲ, ನಮ್ಮ ಆರೋಪಗಳಿಗೆ ಏನೇನು ತನಿಖೆಗಳು, ಉದಾಹರಣೆ ದೇವರಾಜರ ಸ್ಟ್ರಕ್ ಟರ್ಮಿನಲ್ ವೀರಯ್ಯನವರು ಬಂಧನ ಆಗಿದೆ, ಇನ್ನ ಬೋವಿ ನಿಗಮ ಸಿದ್ದಪ್ಪ ಅವರು ಬಂಧನ ಆಗಿದೆ, ಇನ್ನು ನಾಗಮೋಹನ್ ದಾಸ್ ವರದಿ ಇರ್ಬೋದು, ಜಸ್ಟಿಸ್ ವೀರಯ್ಯ ಅವ್ರ ವರದಿ ಇರ್ಬೋದು, ಅಥವಾ ಕುನ್ ಅವ್ರ ವರದಿ ಆಗಿರ್ಬೋದು, ಕೈ ಸೇರಿದೆ. ಏನು ಒಂದ ಎರಡ? ಯಾರ್ಯಾರು ರಾಜೀನಾಮೆ ಕೊಟ್ರು, ಯಾರ್ಯಾರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರು, ಯಾರ್ಯಾರು ಮಂತ್ರಿಗಳು ರಾಜೀನಾಮೆ ಕೊಟ್ರು, ಏನು ಕೃಷಿ ಇಲಾಖೆ ಹಗರಣ, ಒಂದ್ ನಿಮಿಷ, ಕೃಷಿ ಇಲಾಖೆ ಹಗರಣ, ಕಂದಾಯ ಇಲಾಖೆ ಹಗರಣ, APMC ಹಗರಣ, PSI ಹಗರಣ ನೋಡಿದ್ವಲ್ಲ, ಚಿಕ್ಕಿ ಇಟ್ಟಿದ್ರು ನೀಟಾಗಿ PSI ನಂಬರ್ ಮಾರ್ಕ್ಗಳಿಗೆ. ಯಾರ್ಯಾರು ರಾಜೀನಾಮೆ ಕೊಟ್ರು? ಈ ರಾಜ್ಯದ ಅತಿ ಮುಖ್ಯವಾದ ಸೂಕ್ಷ್ಮವಾದ ವಿಚಾರ, ಈ ರಾಜ್ಯವನ್ನ ನೋಡ್ಕೊಳ್ಳುವಂತ ಪೊಲೀಸ್ನವ್ರದ್ದು. ಅಲ್ಲೇ ಭ್ರಷ್ಟಾಚಾರ ಮಾಡಿದ್ರು. ಏನು ಅರ್ಗಾಜ್ಞಾನೇಂದ್ರ ರಾಜೀನಾಮೆ ಕೊಟ್ರ, ಬೊಮ್ಮಾಯಿಯರ ರಾಜೀನಾಮೆ ಕೊಟ್ರ, ಅದಾದ್ಮೇಲೆ ಇದು ಕೋವಿಡ್ ಸ್ಕ್ಯಾಮ್, ಇಲ್ಲೆಲ್ಲೋ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ 10,000 ಬೆಡ್ಡಿನ ಹಾಸ್ಪಿಟಲ್ ಅಂತೆ, ಅಲ್ಲಿ ದಿಂಬು ಇಲ್ಲ, ಚೊಂಬು ಇಲ್ಲ, ಮಂಚನೂ ಇಲ್ಲ, ಸಿಸ್ಟ್ರು ಇಲ್ಲ, ನರ್ಸು ಇಲ್ಲ, ಡಾಕ್ಟ್ರು ಇಲ್ಲ, ಪೇಷಂಟು ಇಲ್ಲ. ಎಲ್ಲಿಗೋಯ್ತು ಕಾಸು? ಎಲ್ಲಿಗೋಯ್ತು ದುಡ್ಡು? ಈ ರೀತಿ ಲೂಟಿ ಮೇಲೆ ಲೂಟಿ ಮಾಡಿ ಇವತ್ತು ಬಂದ್ಬಿಟ್ಟು ಅದನ್ನೆಲ್ಲ, ಯಾಕೆಂದ್ರೆ ಅವ್ರದ್ದು ದಿನಕ್ಕೊಂದು ಬರ್ತವೆ. ಈಗ ದಿನಕ್ಕೊಂದೊಂದು ಹಗರಣದ್ದು, ತನಿಖೆದು, ಬಂಧನ ಆಗೋದು ಸುದ್ದಿಗಳು ಬರ್ತಾವಲ್ಲ, ಡೈವರ್ಟ್ ಮಾಡ್ಬೇಕಂತ. ಬಹಳ ಸಂತೋಷ ಬಿಜೆಪಿ ವಕ್ತಾರರು ಅದೇನೋ ಟಾರ್ಚು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೋ ಒಂದು ಪದನ ಬಳಸಿದ್ರು ಅವರು. ಪರವಾಗಿಲ್ಲ, ನೀವು ಮಾತಾಡಿ. ಎಲ್ಲಿಂದ ಶುರು ಮಾಡ್ತಾರೆ? 2021 ಆಯ್ತ್ರಿ, ಯತೀಂದ್ರ ಅವರಲ್ಲಿ ಇದ್ರು. ಆಳುವ ಸರ್ಕಾರ ಯಾರೆಲ್ಲಿದು? ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ UD ಮಿನಿಸ್ಟರ್ ಹಾಕಿದ್ದಾರೆ. ಕೇಳ್ತೀವ್ರಿ, ನಮ್ಮ ಹಕ್ಕು ಕೇಳ್ತೀವಿ. ನೀವೇನ್ ಮಾಡಿದ್ರಿ? ಆಯ್ತು, 98 ಇಸ್ವಿಗೆ ಹೋಗ್ತಾರೆ. ಇಲ್ಲಿ ಯಾರೋ ಜವರನ್ನವ್ರ ಕತೆಗೆ ಹೇಳ್ತಾರೆ. ಅದಾದ್ಮೇಲೆ ಇವರು ಉಪಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳ್ತಾರೆ. ಅಲ್ಲ ರೀ, ಅವ್ರು ಕೊಡಕ್ ಬರಲ್ಲ ಅಂತ. ರೀ ಸ್ವಾಮಿ, 2013 ಮಾನ್ಯ
ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಪಾರ್ವತಮ್ಮನವ್ರು 27 ಲೆಟರ್ ಬರಿಬೇಕಿತ್ತ, 27 ಲೆಟರ್ ಬರಿಬೇಕಿತ್ತ, ಯಜಮಾನ್ರೆ ನೀವೇ ಸ್ಥಾನದಲ್ಲಿ ಇದ್ದೀರಿ, ದಯವಿಟ್ಟು ನಮಗೆ ಅದನ್ನ ಕೊಡಿ ಅಂತ ಆ ರೀತಿ ಪ್ರಭಾವವನ್ನು ಬಳಸಬಹುದಿತ್ತ. ಆ ಕೆಲಸ ಮಾಡಿಲ್ಲ. 20ರಲ್ಲಿ ಫೈನಲ್ ಮೀಟಿಂಗ್ ಆಗಿ 21ರಲ್ಲಿ ಅವರಿಗೆ ಏನು 1,40,104 ಚದರ ಅಡಿ ಬದಲಿಗೆ 38,294 ಚದರ ಅಡಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇವರಿಗೆ ಹತಾಶ ಭಾವದಿಂದ ಯಾವ ರೀತಿ ಆದ್ರೂ, ಅದೇ ಹೇಳಿದ್ನಲ್ಲ, ಸರ್ಕಾರಕ್ಕೆ ಏನಾದ್ರೂ ಮುಜುಗರ ಪಡಿಸ್ಬೇಕಂತ ಇವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ನ್ಯಾಯ ದೇವತೆ ಅಂತ ಕಣ್ ತೆರೆಯಬೇಕಲ್ಲ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಿಬಿಐ ಕೇಸು ನಿನ್ನೆ ವಜಾ ಆಗಿದೆ. ನನ್ನ KJ ಜಾರ್ಜ್ ಅವ್ರದ್ದು ಏನು ಗಣಪತಿ ಅವ್ರದ್ದು ಪ್ರಕರಣ ಇತ್ತು, ಅದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಬರುವಂತ ಕೆಲಸ ಆಗಿದೆ. ನ್ಯಾಯಾಂಗ ವ್ಯವಸ್ಥೆ ಈ ಸರ್ಕಾರನ ಕಾಪಾಡ್ತದೆ ಅನ್ನುವಂತ ನಂಬಿಕೆ ಇದೆ. ನಿಮ್ ಕಾಲದಲ್ಲಿ ಯಾರು ರಾಜೀನಾಮೆ ಕೊಟ್ಟರು? ನಿಮ್ಮ ಹಗರಣಗಳಿಗೆ ಯಾರು ತಲೆದಂಡ ಆಯ್ತು? ನೀವು ಹೇಳಿ. ರಿಷಿ ಗೌಡ್ರೆ, ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಹೋರಾಟವನ್ನ ನೀವು ಮೈತ್ರಿ ನಾಯಕರು ಸೇರಿ ಮಾಡಿದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತೇಳಿ ನೀವು ಮೈಸೂರಿಗೆ ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲೂ ಹೇಳಿದ್ದೀರಾ. ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ದೀರಾ. ಮುಂದಿನ ಹೋರಾಟದಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ. ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರಾ ಸರ್? ನೋಡಿ, ಇದನ್ನೇ ಒಂದು ಭಂಡತನ ಅಂತ ಹೇಳ್ತಾರೆ. ಭಂಡತನ, ನೈತಿಕತೆ, ಮೊರಾಲಿಟಿ ಅಂತ ಅಂದ್ಬಿಟ್ಟು 40 ವರ್ಷ ಸುದೀರ್ಘವಾಗಿ ನಾನು ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳೋರೇ ಆಗಿದ್ರೆ ನೀವು. ನಾವು ಕೇಳ್ತಾ ಇರೋದಿಲ್ಲಿ, ಈಗ ಚಿಕ್ಕ ಮಕ್ಳು ಇರ್ತಾವ ಮನೇಲಿ, ನಾವು ಹೇಳ್ತೀವಿ ನೋಡಪ್ಪ ಅಲ್ಲೊಂದು 3 ಹಣ್ಣಿತ್ತು, ಯಾವುದೋ ಒಂದು 2 ಹಣ್ಣು ಕಾಣೆ ಆಗ್ಬಿಟ್ಟಿದೆ, ನೀನ್ ಜೋಬ್ ತೋರಿಸು ಅಂತ ಕೇಳ್ತಾ ಇದೀವಿ ನಾವು ಕೇಳ್ತಾ ಇರೋದೇನು, ಅಲ್ಲಿ 2 ಹಣ್ಣು ಕಾಣೆ ಆಗಿದೆ, ಬಾಯಿಲಿ 3 ಮಕ್ಕಳ ನಿಮ್ ಜೋಬ್ ತೋರಿಸಿ ಅಂತ ಹೇಳ್ತಾ ಇದೀವಿ. ನಿಮ್ಮ ಜೋಬಲ್ಲಿ ಆ ಹಣ್ಣು ಇಲ್ಲ ಅಂತಂದ ಮೇಲೆ ನೀವು ತೋರಿಸ್ಬಿಡಿ ನಮ್ಮ ಜೋಬಲ್ಲಿ ಏನು ಇಲ್ಲ ಅಂತ ಅಂದ್ಬಿಟ್ಟು ನೀವ್ ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಆದ್ರೆ ಏನಾರು ಹಣ್ಣು ಇದೆಯಾ ಅಲ್ಲಿ? ನೀವು ಹಣ್ಣು ಕದ್ದಿದ್ದೀರಾ? ಯಾಕಂದ್ರ ನಾವು ಕೇಳ್ತಾ ಇರೋದಿಲ್ಲ ಇಷ್ಟೇ, ಈ ಹಗರಣ ಆಗಿದೆ, ಅದನ್ನ ತನಿಖೆ ಮಾಡಬೇಕು, ತನಿಖೆ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀನಿ, ನನ್ನ ಜಾಬ್ ಖಾಲಿ ಅಂತಾರೆ, ತೆಗೆದು ತೋರಿಸ್ಬಿಡಿ. ಅದನ್ನ ಬಿಟ್ಬಿಟ್ಟು ಇಲ್ಲ ನಾನು ತೋರ್ಸಲ್ಲ ಅಂತಂದ್ರೆ ಏನದ್ರ ಅರ್ಥ? ಏನ್ ಅನ್ಕೋಬೇಕು ಸಾಮಾನ್ಯ ಜನ? ಇದು ಇಲ್ಲ ಆಗ್ತಾ ಇರುವಂತದ್ದು. ಇನ್ನ ಎರಡನೇದು ನೋಡಿ, ನಾವು ಒಬ್ಬ ಯಾವುದೇ ಒಂದು ರಾಜಕಾರಣಿಯನ್ನ ನಾವು ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ ಮತ್ತು ಇನ್ನೊಂದು ಜನರ ಮುಂದೆ ಹೋಗ್ಬಿಟ್ಟು ಕೇಳಬೇಕಾಗುತ್ತೆ. ಇಲ್ಲಿ ನಾವು ನಮ್ಮ ಕೈಲಿ ಎಷ್ಟು ವಿರೋಧ ಪಕ್ಷದವ್ರು, ನಾವಾಗಲಿ ನಮ್ಮ BJP ಮಿತ್ರವ್ರು ಆಗ್ಬಿಟ್ಟು ಸದನದಲ್ಲಿ ಕೇಳಿದ್ವಿ, ಸದನದಲ್ಲಿ ಪರ್ಮಿಷನ್ ಕೊಡಲಿಲ್ಲ ನಿಮಗೆ. ನಿಮ್ಮ ಮಾಧ್ಯಮದ ಮುಖಾಂತರ ನಾವೊಂದು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ನೋಡಿದ್ವಿ, ಆಗಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ನಾವೊಂದು ಪಾದಯಾತ್ರೆ ಮಾಡಿ ಇದ್ರ ವಿರುದ್ಧವಾಗಿ ಒಂದು ಆಂದೋಲನ ಮಾಡಿದ್ರೆ ಇದೊಂದು ನೈತಿಕತೆ ಹೊತ್ಕೊಂಡಾದ್ರೂ ಮಾಡ್ತಾರೆ, ಕೊಡ್ತಾರೆ ಅಂತ ಅನ್ಕೊಂಡ್ರೆ ಕೊಡ್ಲಿಲ್ಲ. ಬದಲಿಗೆ ಅಲ್ಲಾಗಿದ್ದೇನು, ಮಾನ್ಯ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡು ಓಡಾಡಿದ್ರೆ ಹೊರತು ಆಪೋಸಿಟ್ ಆಗಿ ನಾವು ಏನೋ ಒಂದು ಡೈವರ್ಷನ್ ರಾಜಕೀಯ, ಡೈವರ್ಷನ್, ಜನರಿಗೆ ಏನು ದಿಕ್ ತಪ್ಪಿಸ್ಬೇಕು ಏನೋ ಇದ್ರ ಬಗ್ಗೆ ಇದನ್ನೇ ಮಾಡ್ಕೊಂಡು ಬಂದ್ರೆ ಹೊರತು ನಿಮ್ಗೆ ಒಂದು ನೈತಿಕತೆ ಹೊತ್ಕೊಂಡು ಹೇಳ್ಬಿಡಿ ಟ್ರಾನ್ಸ್ಪರೆಂಟ್ ಆಗಿ, ನೋಡಪ್ಪ ಇದರಲ್ಲಿ ಯಾವುದೇ ಹಗರಣ ಆಗಿಲ್ಲ, ಇದರಲ್ಲಿ ನಾನಾಗ್ಲಿ, ನನ್ನ ಮಗ ಡಾಕ್ಟರ್ ಯತೀಂದ್ರ ಅವರಾಗ್ಲಿ, ಅಥವಾ ನಮ್ಮ ಧರ್ಮಪತಿಯಾದ ಶ್ರೀಮತಿ ಪಾರ್ವತಮ್ಮನವ್ರ ಹೆಸರಲ್ಲಾಗ್ಲಿ ಯಾವುದೇ ಆದ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಆಗಿಲ್ಲ, ನಾವು ಯಾವುದೇ ರೀತಿಯಾದ ಪತ್ರ ಬರದೇ ಇಲ್ಲ ಅನ್ನೋ ರೀತಿ ನೀವು ಕೊಟ್ಬಿಡಿ ಕ್ಲಾರಿಟಿ. ನೀವು ಮಾನ್ಯ ಸಿದ್ದರಾಮಯ್ಯನವರ ಒಂದು ನಡವಳಿಕೆ ನೀವು ಗಮನಿಸಿದ್ರೆ ಇದಕ್ಕೆ ಮುಂಚೆ ಒಂದು ಹಗರಣ ಆಯ್ತು, ವಾಲ್ಮೀಕಿ ಹಗರಣದಲ್ಲಿ. ಸೊ ಅವ್ರನ್ನ ನೀವು ಸ್ಟೇಜ್ ಬೈ ಸ್ಟೇಜ್, ಪ್ರಾಸೆಸ್ ಬೈ ಪ್ರಾಸೆಸ್ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಏನ್ ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ವಿಚಾರನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾನು ಫೈನಾನ್ಸ್ ಮಿನಿಸ್ಟರ್, ನನ್ನ ಅಂಡರ್ ಇದು ಬಂದೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ವರ್ಷನ್ ಚೇಂಜ್ ಆಗುತ್ತೆ ಒಂದು ಡಾಕ್ಯುಮೆಂಟ್ ಆಚೆ ಬಂದ್ಮೇಲೆ, ಏನಂತ, ಇಲ್ಲ ನಮಗ್ ಗೊತ್ತು ಆದ್ರೆ ನನಗ್ ಗೊತ್ತಿರ್ಲಿಲ್ಲ, ಅಧಿಕಾರಿಗಳು ಭ್ರಷ್ಟರು ಅಂತ ಹೇಳ್ತಾರೆ. ಆದ್ರೆ ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಯೂನಿಯನ್ ಬ್ಯಾಂಕ್ ಇಂದ ನಿಮಗೆ ಮುಖ ತುಂಬಾ ಕಾಣಿಸೋ ತರ ಕೊಟ್ಟಿದ ತಕ್ಷಣ ಎಷ್ಟು ದುಡ್ಡು ಹೋಗಿದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಏನ್ ನೈತಿಕತೆ ಇದೆ, ಏನ್ ಮಾನ ಮರ್ಯಾದೆ ಇದೆ ನಿಮ್ಗೆ? ಒಂದು ಸರ್ಕಾರ ಬೊಕ್ಕಸದಿಂದ ಇಷ್ಟು ಕೋಟಿ ಆಚೆ ಹೋಗಿದೆ, ಇಷ್ಟು ನಾವು ಕಲೆಕ್ಷನ್ ವಾಪಸ್ ಮಾಡಿದೀವಿ ಅಂತ ಹೇಳಿದ್ರೆ, ಅದೇ ರೀತಿನೇ ಈ ಮೂಡಾದಲ್ಲಿ ಕೂಡ ಫಸ್ಟ್ ಇವರು ನಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಈಗ ನೋಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ, ಲಾಸ್ಟ್ ಗೆ ಇವರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಯತೀಂದ್ರ ಅವ್ರು ಹೇಳ್ತಾರೆ, ಒಂದು ವೇಳೆ ಹಂಗೆ ಬೇಕು ಅಂತಂದ್ರೆ ನಾವು 14 ಸೈಟ್ ನಾವು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ನೀವು ತಗೊಂಡ ಇಲ್ಲ ವಾಪಸ್ ಕೊಡೋ ಮಾತಾಡ್ತೀರಾ? ಸನತ್ ಕುಮಾರ್ ಅವರೇ, ಒಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ಆಲ್ರೆಡಿ ನೀವು ಸಾಕಷ್ಟು ಹೋರಾಟವನ್ನ ಇದೇ ಮೂಡಾ ವಿಚಾರವಾಗಿ ಮಾಡಿದಿರಿ. ಡೆಲ್ಲಿಯ ಜಂತರ್ ಮಂತರ್ನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದ್ರಿ. ಆದ್ರೆ ಅದಕ್ಕೆ ಹೈಕಮಾಂಡ್ ಯಾಕೆ ಒಪ್ಪಿಗೆ ಕೊಡ್ಲಿಲ್ಲ ಸರ್?
ಇಲ್ಲಿ ಒಂದು ನಾವು ರಾಜ್ಯದ ಜನತೆಗೆ ಏನನ್ನು ತಲುಪಿಸಬೇಕಾಗಿತ್ತು ಅದನ್ನು ತಲುಪಿಸಿದ್ದೀವಿ ಒಂದು. ಇನ್ನೊಂದು ನಮಗೆ ಫಸ್ಟಿಗೆ ಇವ್ರು ನಾವು ಸದನದಲ್ಲಿ ಈ ಮೂಢ ವಿಚಾರವನ್ನು ಪ್ರಸ್ತಾಪ ನಾವು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಇವರಿಗೆ ನಾವು ಸದನದಲ್ಲಿ ವಾಲ್ಮೀಕಿ ಹಗರಣದ ವಿಚಾರವಾಗಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು, ನಾವು ಅದನ್ನು ಸವಿಸ್ತಾರವಾಗಿ ಬಿಚ್ಚಿಟ್ವಿ. ಅದಾದ ನಂತರದಲ್ಲಿ ಇದೇ ಕೆಲಸವನ್ನು ಮೂಢ ವಿಚಾರದಲ್ಲೂ ಆಗ್ತಾ ಇತ್ತು. ಲಾಸ್ಟ್ ದಿನ ನಾವು ಪರ್ಮಿಷನ್ ಕೇಳಿದ್ವಿ, ನಮಗೆ ಮೂಢ ವಿಚಾರದಲ್ಲಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ಸದನ ಚರ್ಚೆಗೆ ಅವಕಾಶ ಕೊಡಿ ಅಂತ. ಕೊಡ್ಲಿಲ್ಲ ಇವ್ರು ಕೊಡ್ಲಿಲ್ಲ ಅಂತ ಹೇಳಿದ್ಮೇಲೆ ಅದಾದ್ಮೇಲೆ ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ನೀವೇನೋ ಒಂದು ಅವರಿಗೆ ಕ್ವಶನ್ ಕೇಳಿದ್ರೆ ಇದರಲ್ಲಿ ಈ ರೀತಿ ಯಾಕೆ ಬಂಡತನ ತೋರಿಸ್ಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸಾಹೇಬರು ಬಂದು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಬೇಕಾದ್ರೆ ರಾಜ್ಯಪಾಲರು ರಾಜೀನಾಮೆ ಕೊಡ್ಲಿ ಅಂತಕ್ಕಂಥ ಹೇಳುವಂತ ಮಾತು. ಇದು ಒಂಥರ ಇನ್ನೊಂದೇನು ಗೊತ್ತಾ, ನಾವು ಕೇಳ್ತಾ ಇರೋದು ಇಷ್ಟೇ, ನೀವು ಆ ಸೀಟಲ್ಲಿ ಕೂತಿದ್ದೀರಾ, ನೀವು ತಪ್ಪಿತಸ್ಥರಾಗಿದ್ದೀರಾ, ಎಲ್ಲ ಅಧಿಕಾರಿಗಳು ನಿಮ್ಮ ಕೆಳಗೆ ಬರ್ತಾರೆ, ತನಿಖೆಗೆ ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆಂಟ್ ಏನು ತನಿಖೆ ಆಗಬೇಕು ಅಂತಕ್ಕಂಥ ನ್ಯಾಯಸಮ್ಮತವಾದ ತನಿಖೆ ಆಗಬೇಕು ಅಂತ ಹೇಳ್ತಾರೆ, ಅದು ಆಗೋದಿಲ್ಲ. ಅದಕ್ಕೋಸ್ಕರನೇ ನೀವು ಅಲ್ಲಿಂದ ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತಾ ಇರೋದೇ ಹೊರತು ಬೇರೆ ಇನ್ನೇನು ಅಲ್ಲ. ಆಯ್ತು ಸರಿ, ಇವರು ಆ ಸೈಟನ್ನು ತಗೊಂಡಿರ್ತಕ್ಕಂಥದ್ದು ಇವರು ಅಂದರೆ ಇವ್ರಿಗೆ 14 ಸೈಟ್ ತಗೊಂಡಿದ್ದೀವಿ, ನಮ್ಗೆ ಅದಕ್ಕೆ ಇಷ್ಟು ಎಕರೆ ಇತ್ತು, ಅಷ್ಟು ಎಕರೆ ಇತ್ತು. ಸ್ವಾಮಿ, ಅವ್ರಿಗೆ ಒಂದು ಸೈಟ್ ಸಾಕಿತ್ತು, ಆ 14 ಸೈಟ್ ಯಾಕೆ ಬೇಕಿತ್ತು ಅಲ್ಲಿ? ಅದು ಇನ್ನೊಂದು ಆ ಜಾಗದಲ್ಲಿ ಕೊಟ್ಟಿಲ್ಲ, ಡೆವಲಪ್ ಆಗಿರುವಂಥ ಜಾಗದಲ್ಲಿ ಕೊಟ್ಟಿದ್ದಾರೆ. ಒಂದು ಸೈಟಿನ ಬೆಲೆ 16 ಲಕ್ಷ ರೂಪಾಯಿ ಹತ್ತತ್ರ ಬರ್ತದೆ ಅಲ್ಲಿ, ಅಂಥದ್ದು 14 ಸೈಟನ್ನು ಅವ್ರು ತಗೊಂಡಿದ್ದಾರೆ. ಅಂದರೆ ಒಂದು ಡೆವಲಪ್ ಆಗಿರೋ ಜಾಗದಲ್ಲಿ ಯಾಕೆ ತಗೋಬೇಕಾಗಿತ್ತು ಅಂತಕ್ಕಂಥದ್ದು ಒಂದು. ಇಲ್ಲಿ ಎಲ್ಲೋ ಒಂದು ಕಡೆ ಇವ್ರು ನಾಳೆ ಇನ್ನೇನು ಒಂದು ತನಿಖೆಯ ದಿಕ್ಕನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಗುರುತರ ಆರೋಪ ಬಂದಿದೆ. ಮತ್ತು ಅದಾದಮೇಲೆ ಇನ್ನೊಂದು ಅವರು ಹೇಳ್ತಾ ಇದ್ರು, ಏನು ಅಂತ ಹೇಳಿದ್ರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹಿಂದ್ಗಡೆಗೆ ಎಲ್ಲರೂ ಇದ್ದಾರೆ ಅಂತ. ಎಲ್ಲರೂ ಹಿಂದ್ಗಡೆಗೆ ಇದ್ದಾರೆ ಯಾಕೆ ಹೇಳಿ? ಮುಂದಿದ್ದವ್ರನ್ನ ತಳ್ಳಕ್ಕೆ ಈಸಿ ಅಲ್ವಾ? ಅದಕ್ಕೋಸ್ಕರ ಹಿಂದೆ ನಿಂತಿರೋದು ಅವ್ರು ಸಪೋರ್ಟಿಂಗ್ ನಿಂತಿದ್ದಾರೆ ಇಲ್ಲ ಅನ್ನೋದು ಅವರೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಹಗರಣಗಳಿಗೆ ಸಪೋರ್ಟಿಯಾಗಿ ಅವ್ರ ಪಾರ್ಟಿಯವರೇ ನಿಂತಿರಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಈ ಹಗರಣಗಳು ಹೊರಗಡೆ ಬರೋದಿಲ್ಲ. ಯಾಕೆಂದ್ರೆ ಅವರ ರಾಜಕೀಯ ಲಾಭಕ್ಕೆ ಅವ್ರ ಹಿಂದೆನೂ ಜನಗಳು ನಿಂತಿದ್ದಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಮಗನ ಏನು ಇವರು ಯತೀಂದ್ರ ಸಿದ್ದರಾಮಯ್ಯನವರು ಅಪ್ಪನ ಅಧಿಕಾರದಲ್ಲಿ ದುರ್ಬಳಕೆ ಮಾಡಿರ್ತಕ್ಕಂಥ ನಿದರ್ಶನಗಳು ಹಿಂದೊಂದ್ಸತಿ ಹೊರಗಡೆ ಬಂದಿದೆ. ಅದಾದ ನಂತರದಲ್ಲಿ ಅವರು ಪದೇ ಪದೇ ವಿಚಾರಗಳನ್ನು ಹೊರಗಡೆ ತಂದಿದ್ದಾರೆ. ಈ ಸ್ಕ್ಯಾಮಿನ ವಿಚಾರಗಳಲ್ಲಿ ಮಾತಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಬಂದು ಹೇಳ್ತಾರೆ 14 ಸೈಟ್ ಬೇಕಾದ್ರೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಸಂಜೆ ಯೂಟರ್ನ್ ನೋಡಿತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಆಯ್ತು, ನಿಮ್ಗೆ ಆ 14 ಸೈಟು ನಿಮಗೆ ಬಂದಿರುವಂತದ್ದು ಪಾರದರ್ಶಕವಾಗಿದ್ದರೆ ನೀವು ಜನರ ಮುಂದೆ ಅದಕ್ಕೆ ತಕ್ಕಂತ ದಾಖಲಾತಿಗಳನ್ನ ಇಡಿ, ಜನರನ್ನ ಮರೆಮಾಚುವಂತದ್ದನ್ನ ತಪ್ಪಿಸಿ. ಜನರು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು, ಯಾಕೆ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದನ್ನ ಇಷ್ಟು ದೊಡ್ಡ ವಿಚಾರವನ್ನಾಗಿ ಮಾಡಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ? ಇದನ್ನ ನೀವು ಸದನದಲ್ಲಿ ಚರ್ಚೆ ಮಾಡಬಹುದಾಗಿತ್ತು, ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ನೀವು ಒಂದಿನ ಮುಂಚೆನೆ ಸದನನ ಕ್ಲೋಸ್ ಮಾಡ್ತೀರಾ. ಅದಾದ ನಂತರದಲ್ಲಿ ನಾವು ಸದನದ ಬಾವಿಗೆ ಇಳಿದು ಅಲ್ಲಿ ಇದನ್ನ ಪ್ರತಿಭಟನೆ ಮಾಡಿದ್ವಿ, ಸದನದ ಹೊರಗಡೆ ಪ್ರತಿಭಟನೆ ಮಾಡಿದ್ವಿ. ಮತ್ತೆ ನಾವು ಪಾದಯಾತ್ರೆಗೆ ಪರ್ಮಿಷನ್ ಕೇಳಿದವಾಗ ಕೊಡ್ಲಿಲ್ಲ. ನಾವು ಹೈಕೋರ್ಟ್ ಮುಖಾಂತರ ಪರ್ಮಿಷನ್ ತಗೊಳ್ಳುವಂತ ಪರಿಸ್ಥಿತಿ ಬಂತು. ನಮ್ಮ ಕಾರ್ಯಕರ್ತರುಗಳ ಮೇಲೆ ಇವರು ಕೇಸ್ಗಳನ್ನ ಹಾಕಿದ್ರು, ಬಂಧಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ನಮ್ಮ ಏನು ವಿರೋಧ ಪಕ್ಷದ ಧ್ವನಿ ಇದೆಯಲ್ಲ ಅದನ್ನು ಹತ್ತಿಕ್ಕುವಂತ ಕೆಲಸವನ್ನ ಪದೇ 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 ಮಾಡ್ತಾ ಬಂದಿದ್ದಾರೆ. ಅದಾದ ನಂತರದಲ್ಲಿ ಯಾಕೆಂದ್ರೆ ಇವರೇ ಹೇಳ್ತಾರೆ ಪ್ರಬಲವಾದ ಪ್ರತಿಪಕ್ಷ ಇರಬೇಕು, ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ತೀವಿ ಅಂತ ಡೆಲ್ಲಿಲಿ ಹೇಳ್ತಾರೆ. ಇಲ್ಲಿ ಅದೇ ಕಾನ್ಸ್ಟಿಟ್ಯೂಷನ್ ನ ಇವರು ತುಳಿತಾ ಇದ್ದಾರೆ. ಇದನ್ನ ಅವರು ಅರ್ಥ ಮಾಡ್ಕೋಬೇಕು. ದರ್ಶನ್ ಅವರೇ, ರಾಜ್ಯದಲ್ಲಿ ಜನರ ದಿಕ್ಕು ತಪ್ಪಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ 100 ಕೋಟಿ ಆಫರ್ ವಿಚಾರವೂ ಕೂಡ ಅದೇ ಅಂತ ಬಿಜೆಪಿಯವರು ಜೆಡಿಎಸ್ ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರು ಯಾವತ್ತಾದ್ರೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರಕ್ಕೆ ಬಂದರೆ JDS ಇಲ್ಲಿ ತನಕ ಟಿಲ್ ಟುಡೇ JDS ಇವತ್ತು ಕುಮಾರಸ್ವಾಮಿ ಲೀಡರ್ಶಿಪ್ ತಾಂಡ್ರಲ್ಲ, ಅವಾಗ 2004ರಲ್ಲಿ 58 ಸೀಟ್ ಗೆದ್ದಿದ್ರು. ನೀವು ಮೈತ್ರಿ ಆಗಿದ್ರೆ ಒಂದ್ ನಿಮಿಷ ಲೆಟ್ ಅಸ್ ಸ್ಪೀಕ್ ಲಾಜಿಕ್. ಇವತ್ತೇನಾಗಿದೀವ, ಇವತ್ತ 18ಕ್ಕೆ ಬಂದು ತಲುಪಿದ್ದಾರೆ. ಇಟ್ಸ್ ಅ ಫ್ಯಾಕ್ಟ್. ಜನತಾ ದಳ ಇದ್ದಾಗ 94ರಲ್ಲಿ 117 ಇದ್ರು. ಬಿಡ್ರಿ, ನೀವು ಮಾತಾಡ್ಬೇಕಾದ್ರೆ ಕೇಳಿದೀವಿ, ತಾಳ್ಮೆ. ಇನ್ನು ಬಿಜೆಪಿ ಯಾವುದು ಅವತ್ತು 2008ರಲ್ಲೂ ಆಪರೇಷನ್ನೇ, ಇವಾಗ್ಲೂ ಆಪರೇಷನ್ನೇ ಮಾಡಿದ್ದು. ಇಲ್ಲಿ 17 ಜನರನ್ನ ಆಪರೇಷನ್ ಮಾಡಿದ್ರು. ಗೋವಾದಲ್ಲಿ 17 ಜನ, ಆಂಧ್ರದಲ್ಲಿ 46 ಜನ, ಮಹಾರಾಷ್ಟ್ರದಲ್ಲಿ 70 ಜನ, ಇನ್ನು ಹಿಮಾಚಲ್ ಪ್ರದೇಶದಲ್ಲಿ 20 ಜನ, ವೆಸ್ಟ್ ಬೆಂಗಾಲಲ್ಲಿ 21 ಜನ, ಮಣಿಪುರದಲ್ಲಿ 16 ಜನ. ಇವರು ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಗುಜರಾತಲ್ಲಿ 20, ಮಧ್ಯಪ್ರದೇಶದಲ್ಲಿ 30 ಜನ. ಬರೀ ಜನಗಳಿಗೆ ದುಡ್ಡು ಕೊಡೋದು ನೋಡ್ಲಿಲ್ವಾ ನೀವು? ಅವಾಗ ನ್ಯೂಸಲ್ಲಿ ಯಾರೋ NR ಸಂತೋಷ್ ಅಂತ ಹೇಳ್ಬಿಟ್ಟು ಇನ್ಯಾರ್ಯಾರೋ ವಿಮಾನ ನಿಲ್ದಾಣ ಕೊಡೋಗೋದು, ಸ್ಪೆಷಲ್ ಫ್ಲೈಟ್ ದಬ್ಬದು, ಆ ಕಡೆಯಿಂದ ಬರ್ತಾ ಏನು ಅವ್ರು ಖುಷಿಯಿಂದ ಬರ್ತಾರ? ಆಪರೇಷನ್ ಆದವರು ಡಬಲ್ ಟ್ರಿಬಲ್ ಸಿಡಿಗಳನ್ನ ಇಟ್ಕೊಂಡ್ ಬರ್ತವ್ರೆ, ಅದಕ್ಕೆ ಸ್ಟೇಗಳು ತರ್ತವ್ರೆ. ಯಾವ್ಯಾವ ಲಾಜಿಕ್ಗಳಾಗಿದೆ ಈ ರಾಜ್ಯದ ರಾಜಕೀಯದಲ್ಲಿ. ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಆಗಿ ಬಂದಿರತಕ್ಕಂತ ಸರ್ಕಾರನ ನೀವು ಅಲ್ಲಾಡ್ಸಕ್ಕೆ ಅಭದ್ರಪಡಿಸಂತ ಕೆಲಸ ಮಾಡ್ತಿದ್ರಾ? ಏನ್ JDSನವರು ರಾಜೀನಾಮೆ
ಕೊಡಿಸ್ರಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಸಿ. ಎಂಕ್ವೈರಿ ಆಗಿದೆಯಲ್ಲ, ಎಂಕ್ವೈರಿ ಆಗಿದೆಯಲ್ಲ, ಇದೇ ರಾಜ್ಯಪಾಲರ ಮುಂದೆ ಇದೆಯಲ್ಲ. ಹೇಳಿ ಹೇಳಿ. ದರ್ಶನ್ ಅವರೇ ಒಂದ್ ನಿಮಿಷ ಕೂಲ್ ದಯವಿಟ್ಟು. ಒಳ್ಳೊಳ್ಳೆ ನಾಯಕರು ಇದಾರಲ್ಲ ಸರ್ ಕಾಂಗ್ರೆಸ್ ಅಲ್ಲಿ, ಬೇರೆ ಮುಖ್ಯಮಂತ್ರಿ ಆಗ್ಬೋದಲ್ಲ ಸರ್? ನೋಡಿ ನಮ್ದು ನೋಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಖಂಡಿತ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಸಂಘಟನೆ ಮಾಡಿದವರು, ಅವ್ರ ಮುಖ್ಯಮಂತ್ರಿ ಆಗೋದು ತಪ್ಪೇನು? ಖಂಡಿತ ಆಗೇ ಆಗ್ತಾರೆ. ದ ಟೈಮ್ ವಿಲ್ ಕಮ್, ದ ಡೇ ವಿಲ್ ಕಮ್. 100% ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದನ್ನ ನಿರ್ಧಾರ ಮಾಡುವಂತದ್ದು ನಮ್ಮ ಹೈಕಮಾಂಡ್. ಇವರೇನೋ ನಮ್ಮ ಪಕ್ಷದ ಬಗ್ಗೆ ಏನೋ ಹಿಂದೆ ಇದ್ದರು ಮುಂದೆ ಅಂತ. ವಿಜಯೇಂದ್ರ ಅಧ್ಯಕ್ಷ ಆಗಿರೋದೇ ಸಹಿಸ್ತಿಲ್ಲ. ಅಲ್ಲಿ ಯತ್ನಾಳು, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ ಇವ್ರದ್ದೆಲ್ಲ ದೊಡ್ಡ ಸಭೆನ ಆಗೋಗ್ಬಿಟ್ಟೈತೆ. ನಾವು ಒಪ್ಪಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ. ಆಮೇಲೆ ಹಾಸನದ ಹನಿ ಹಗರಣದ ಕತೆ ನೋಡಿದ್ರೆ ದೇವೇಗೌಡರು ಯಾವತ್ತೂ ರಾಜೀನಾಮೆ ಕೊಡಬೇಕಿತ್ತು, ಕುಮಾರಸ್ವಾಮಿ ಯಾವತ್ತೂ ರಾಜೀನಾಮೆ ಕೊಡಬೇಕಿತ್ತು. ಒಪ್ಕೊಳ್ಳಕ್ ರೆಡಿ ಇಲ್ಲ. ನಾವಲ್ಲ, ನಮ್ಮ ತವರಲ್ಲ, ನಮ್ಮ ಕುಟುಂಬ ಅಲ್ಲ, ನಮ್ಮ ಹಾಲುಂಡ ತವರಲ್ಲ, ಕರುಳಿನ ಕೂಗಲ್ಲ ಅನ್ನುವಂತ ಅವರು ಯಾವ್ದೋ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಆ ಸಿನಿಮಾಗಳ ಕತೆ ಹೇಳ್ತಾ ಪ್ರತಿದಿನ ಉಲ್ಟಾ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರು. ನಾನ್ ಕೇಳುವಂತದ್ದು, ಇವತ್ತು ಮೂಡೋದಲ್ಲಿ ಯಾವ್ದು ಹಗರಣ ಆಗಿಲ್ಲ, ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಿರಲ್ಲ. ನಿಮ್ದು ಕುಮಾರಸ್ವಾಮಿ ಅವ್ರದ್ದು ತನಿಖೆ ಆಗಿರ್ತಕ್ಕಂಥದ್ದು ಶ್ರೀ ಸಾಯಿ ಏನ್ ವೆಂಕಟೇಶ್ವರ ಮಿನರಲ್ಸ್, ಆ ಕಂಪ್ನಿನೇ ಇದ್ದಂತಹ ಬೋಗಾಸ್ ಕಂಪ್ನಿಗೆ 530 ಎಕರೆ ಜಮೀನು ಯಾರಿಗೆ ಕೊಟ್ರಿ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಹೇಳಿದ್ರಿ ಇಷ್ಟು ಜಮೀನ ಕೊಟ್ಟು ಈ ನಾಡಿನ ಮಣ್ಣನ್ನ ದೋಚೋದಕ್ಕೆ, ಈ ನಾಡಿನ ಸಂಪತ್ತನ್ನ ಲೂಟಿ ಹೊಡೆಯೋದಕ್ಕೆ ಇವತ್ತು ಮತ್ತೋಗಿ ಉಕ್ಕಿನ ಸಚಿವರಾಗಿ ಕೂತ್ಕೊಂಡಿದ್ರಲ್ಲ, ನೀವಲ್ಲಿ ಕೂತ್ಕೊಳ್ಳೋ ನೈತಿಕತೆ ಇಲ್ಲ. ಮೊದಲು ರಾಜೀನಾಮೆ ಕೊಟ್ಟು ಬನ್ನಿ. ಮೊದಲು ಹಿಂಬಾಗ್ಲಿಂದ ನೀವು ಹೋಗುವಂಥದ್ದು ಏನು ಡೈರೆಕ್ಟ್ ಆಗಿ ಅಥವಾ ಲಾಜಿಕ್ ಆಗಿ ಯಾರು ಮುಖ್ಯಮಂತ್ರಿ ಆಗಿಲ್ಲ, ಲಾಟ್ರಿಯಿಂದನೇ ಆಗಿರ್ತಕ್ಕಂಥ ಸತ್ಯ ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಸೊ ಹಂಗಾಗಿ JDS ನವರೇ ಫಸ್ಟ್ ನಿಮ್ಮ ನಾಯಕರು ರಾಜೀನಾಮೆ ತಾಳಿ. ಆಯ್ತು, ಇವರೇನೋ ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ಯಾರ ಮೇಲೆ ಇದೆ? ಅಜಿತ್ ಪವಾರ್ ಮೇಲೆ, ರಾಕೇಶ್ ಪೋಖ್ರಿ ಮೇಲೆ, ಮೆಕಲ್ ರಾಯ್ ಮೇಲೆ, ಅಜಿತ್ ಪವಾರ್ ಮೇಲೆ, ನಾರಾಯಣ್ ರಾಣೆ ಮೇಲೆ ಎಂತೆಂತ ಹಗರಣಗಳು. ಆಯ್ತು ಸರ್, ಒಂದೇ ಒಂದ್ ನಿಮಿಷ. ಇವತ್ತು ರಾಜೀನಾಮೆ ಅಂದ್ರಲ್ಲ, ಎಲೆಕ್ಟ್ರಾ ಬಾಂಡ್ ದೊಡ್ಡ ಹಗರಣ, ನರೇಂದ್ರ ಮೋದಿನೇ ರಾಜೀನಾಮೆ ಕೊಡಬೇಕು. ಶೇರ್ ಮಾರ್ಕೆಟ್ 30 ಲಕ್ಷ ಹಗರಣ, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಇವತ್ತು ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದರು, ರಾಮನ ಹೆಸರಲ್ಲಿ 40,000 ಕೋಟಿ ಲೂಟಿ ಮಾಡಿದ್ರು. ಇವತ್ತು ಅದೇ ರಾಮ ಮಂದಿರ ಸೋರ್ತಾ ಇದೆಯಲ್ಲ, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಇವತ್ತು ಗಡಿಪಾರದಂತ ವ್ಯಕ್ತಿ ಅಮಿತ್ ಶಾ ಯಾವ ರೀತಿ ಗೃಹ ಸಚಿವ ನೋಡಿ, ಇವರಿಗೆ ಯಾವ ನೈತಿಕತೆ ಇಲ್ಲ. ನೋಡಿ, ಸತ್ಯ ಹೇಳ್ತಾ ಇದ್ದೀನಿ. ನಾವು ಕೂತ್ಕೊಂಡು ಸತ್ಯ ಹೇಳಿದ್ರೆ ಸಹಿಸೋದಕ್ಕಾಗಲ್ಲ. ಆಯ್ತಾ? ಅಲ್ಲ, ಕುಣಿಯಕ್ಕಾಗ್ದೋಳ ಅದು ನಿಮ್ ಕತೆ. ಒಂದ್ ನಿಮಿಷ ಕಂಟಿನ್ಯೂ ಮಾಡಿ. ನೋಡಿ, 3,600 ಎಕರೆನ ಕರ್ನಾಟಕದ ಇತಿಹಾಸದಲ್ಲೇನೆ ಪಾಪ ಬಡ ರೈತರಿಗೆ ಮೋಸ ಮಾಡಿ 1.5 ಲಕ್ಷನೂ ಇಲ್ಲ ರೀ, 1,20,20,000ಕ್ಕೆ ಯಾರಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಮೂಲೆಯಲ್ಲಿರ್ಲಿ ಅದನ್ನ ಮಾರಕ್ ಹೋಗಿದಿರಲ್ಲ. ನಿಮಗೆ ಏನ್ ನೈತಿಕತೆ ಇದೆ ಮಾತಾಡಕ್ಕೆ? ಕರ್ನಾಟಕದ ಮಾರಕ್ ಹೋಗಿದ್ರೆ ನೀವು, ಕರ್ನಾಟಕದ ಮಾರಕ್ ಹೋಗಿದ್ರೆ ನೀವು, ಉದ್ಯೋಗ ಸೃಷ್ಟಿ ಆಗಬೇಕು, ರೈತರ ಒಂದು 50 ವರ್ಷದಿಂದ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದವರು ಇವ್ರ ಯೋಗ್ಯತೆಗೆ 3 ಟರ್ಮ್ ಅಲ್ಲಿ 100 ದಾಟಕ್ಕಾಗಿಲ್ಲ ರೀ, 100 ದಾಟಕ್ಕಾಗಿಲ್ಲ. ಇವ್ರ ಯೋಗ್ಯತೆಗೆ ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ದೇವೇಗೌಡರಿಗೆ ರಾಜ್ಯಸಭೆ ಕಳ್ಸಿದ್ದೇನೆ JDS ನವರ, ಕಾಂಗ್ರೆಸ್ ನವರು ಕಳ್ಸಿರೋದ್ರಿ. ರಾಜ್ಯಸಭೆಗೆ ದೇವೇಗೌಡರು ದೇಶದಲ್ಲಿ ಅಲ್ಲ, ದೇಶದ ರಾಷ್ಟ್ರೀಯ ಪಕ್ಷದವರು 90 ಈ ಸತಿ 54. ನನ್ ಮಾತಾಡ್ಬಿಡಿ. ಲಾಸ್ಟ್ ಟರ್ಮ್ ಅಲ್ಲಿ ಎಷ್ಟು? 54. ಈ ಟರ್ಮ್ ಅಲ್ಲಿ ಎಷ್ಟು? 99. ಅದಕ್ಕೆ ಮುಂಚೆ ಎಷ್ಟಿತ್ತು? ದೇಶ ತಿರಸ್ಕರಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ನೋಡಿ, ಆಮೇಲೆ ನಾವು ಒಂದು ರೀಜನಲ್ ಪಾರ್ಟಿ ನಾವು ಒಪ್ಕೊಳ್ತೀವಿ, ನಮಗೆ ಜನ ಏನ್ ಮ್ಯಾಂಡೇಟ್ ಕೊಟ್ಟಿದ್ರೆ ಇಷ್ಟೇ ನಾವು ತಗೊಂಡಿರೋದು ಅಂತ ಅಂದ್ಬಿಟ್ಟಿದ್ರ. ಅಲ್ಲ ಸ್ವಾಮಿ, ನೀವು 136 ಜನ ಗೆದ್ದಿದ್ದೀರಾ. ಯಾವ ರೀತಿ ಗೆದ್ದಿದ್ದೀರಾ? ಜನರಿಗೆ, ಕರ್ನಾಟಕ ರಾಜ್ಯದ ಜನರಿಗೆ ಮಕ್ಮಲ್ ಟೋಪಿ ಹಾಕ್ಬಿಟ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಅಂದ್ಬಿಟ್ಟು, ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಮಲ್ ಟೋಪಿ ಹಾಕ್ಬಿಟ್ಟು ಇವತ್ತು ಕರ್ನಾಟಕದ ರಾಜ್ಯದ ಜನರು
ತೆರಿಗೆ ಕಟ್ಟೋಂಥವ್ರು ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ. ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಗ್ಯಾಸು, ಪೆಟ್ರೋಲು, ಡೀಸೆಲ್, ಫರ್ಟಿಲೈಸರ್, ಗ್ಯಾರಂಟಿ ಹೆಸರಲ್ಲಿ ನೀವು 136 ಜನ ಬಂದ್ಬಿಟ್ಟಿದ್ದೀರಾ. ನಮಗೇನಾದ್ರೂ ಒಂದು ವೇಳೆ ಈ ರೀಡು ಅಥವಾ ಅಂಡು ಅಥವಾ ಅನ್ ವೋಟ್ ಅಂತ ಏನಾದ್ರು ಒಂದು ಆಪ್ಷನ್ ಇತ್ತಿತ್ತು ಅಂದಿದ್ರೆ ಇವತ್ತಿನ ದಿನ ಕರ್ನಾಟಕದ ರಾಜ್ಯದ ಜನರು ಯಾರು ವೋಟ್ ಹಾಕಿದಾರಲ್ಲ ಅಷ್ಟು ಜನನು ಇಮಿಡಿಯೇಟ್ ಆಗಿ ವೋಟ್ ವಾಪಸ್ ತಗೊಳ್ತಾ ಇದ್ರು. ಇವ್ರು ಮಾಡಿರುವಂತಹ ಮಕ್ಮಲ್ ಟೋಪಿ ಮೋಸದಕ್ಕೆ ಅಂತ ಅಂದ್ಬಿಟ್ಟು ಇವ್ರಿಷ್ಟೆಲ್ಲ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವ್ರು ಮೋಸ ಮಾಡ್ತಾರೆ ಜನಕ್ಕೆ. ಕಾರ್ಯಕರ್ತರಿಗೆ ಏನಾಗಿದೆ ಅಂತ ಕೇಳಿಸ್ಕೊಳ್ಳಿ. ಗ್ಯಾರಂಟಿ ನಿಮಗೆ 3-4 ತಿಂಗಳಿಂದ ಕೊಟ್ಟಿರೋದು ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಟೋಪಿ ಹಾಕಿರೋದ್ರ ಇವತ್ತಿನವರೆಗೂ ಗ್ಯಾರಂಟಿ ಯೋಜನೆ ಕೊಡಕ್ಕಾಗಿಲ್ಲ. ಕ್ಲಾರಿಟಿ ಕೊಟ್ಬಿಡಿ, ಕೊನೆಯದಾಗಿ ಏನ್ ಹೇಳ್ತೀರಾ? ಇಲ್ಲಿ ಒಂದೇನಾಗಿದೆ, 135 ಅಂತ ಅವ್ರು ಹೇಳಿದ್ರು, ನಾವು 135 ಜನ ಗೆದ್ದು ಬಂದಿದ್ದೀವಿ ಅಂತ. 135 ಜನ ಗೆದ್ದು ಬಂದ ಮೇಲೆ ನಿಮ್ಗೆ ಸ್ಪಷ್ಟ ಬಹುಮತ ಇದ್ದಾವೆ, ನಿಮ್ಗೆ ಯಾಕೆ ಭಯ? ಯಾರು ಭಯ? ಅದನ್ನ ಹೇಳಿ. ನೀವು ಈ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು, ನೀವು ಈ ರಾಜ್ಯವನ್ನು ಹೇಗೆ ನಡೆಸಬಹುದಾಗಿತ್ತು? ನೀವು ಅಭಿವೃದ್ಧಿ ಕಾರ್ಯ ಏನ್ ಮಾಡಿದಿರಿ ಹೇಳಿ. ಜೀವನ ನದಿ ಎಲ್ಲಿ ಹೊರಟೋಗಿದೆ ಅದನ್ನ ಹೇಳಿ. 1,60,000 ಜನರಿಗೆ ಅಷ್ಟು ಮಾತ್ರ ಜೀವನ ನದಿ ತಲುಪಿದೆ ಅಂದ್ರೆ ಇವರು ಕೊಟ್ಟ ಕುದುರೆಯನ್ನು ಏರದವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದ ಬಗ್ಗೆ ಇವರು ಬರೀ ಏನು ತನಿಖೆ ಮಾಡಿಸ್ತೀವಿ, ತನಿಖೆ ಮಾಡಿಸಿ, ನಿಮ್ ಕೈಲಿ ಅಧಿಕಾರ ಇದೆ, ಕಳಿಸಿ, ಅದನ್ನ ನೀವು ಮಾಡಿರ್ತಕ್ಕಂಥದ್ದನ್ನ ಅದೇ ರೀತಿಯಾಗಿ ತನಿಖೆ ಮಾಡುವಂತಕ್ಕೆ ಸಹಕಾರ ಕೊಡಿ. ತನಿಖೆ ನೀವು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ. ನೀವು ಏನೂ ಮಾಡಿಲ್ಲ ಅನ್ನೋದಾದ್ರೆ ನೀವು ಕ್ಲೀನ್ ಆಗಿ ಹೊರಗಡೆ ಬನ್ನಿ. ಅದನ್ನ ನಾವು ಹೇಳ್ತಾ ಇರುವಂತದ್ದು. ಎಸ್ ಚರ್ಚೆಯಲ್ಲಿ ಭಾಗಿಯಾದಂತ ಎಲ್ಲ ಪಕ್ಷದ ವಕ್ತಾರರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮೂಡಾ ಜಟಾಪಟಿ ಯಾವ ರೀತಿಯಾಗಿ ಸಾಗ್ತಾ ಇದೆ. ಹಾಗೇನೆ ನಾಳೆ ಕಾಂಗ್ರೆಸ್ನವರು ರಾಜಭವನ ಚಲೋ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹೋರಾಟವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ, ಮೈತ್ರಿ ಪಕ್ಷ JDS ಬಿಜೆಪಿಯವರು ಮಾಡ್ತಾ ಇದ್ದಾರೆ, ಹಾಗೇನೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನಾಳೆ ಏನು ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಕೂಡ ಇದೆ. ಮುಂದಿನ ಹಂತದಲ್ಲಿ ಏನಾಗಬಹುದು? ಒಂದು ಕಡೆಯಲ್ಲಿ ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಹಾಗೆಯೇ ಏನಾಗಬಹುದು ಎನ್ನುವಂಥ ಕುತೂಹಲ ರಾಜ್ಯದ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇದಾಗಿತ್ತು ನಮ್ಮ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.